ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ನಿಮ್ಮ ಪ್ರೀತಿಯ ನಿಮ್ಮ ಮನೆ ಮಗಳು ರುಕ್ಮಿಣಿ ಮಾಡುವ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು. ಹೇಗಿದ್ದೀರಾ ಎಲ್ಲರೂ? ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತಿಗೆ ನಾದಿನಿರು, ಹೆಣ್ಮಕ್ಳು ಗಂಡು ಮಕ್ಕಳು, ಹಾಯ್ ಫ್ರೆಂಡ್ಸ್, ಹಾಯ್ ಕೂಟಕಾರರೇ, ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನಾನು ನೀವೆಲ್ಲಿದ್ದರೂ ಚೆನ್ನಾಗಿರಬೇಕು ಅಂತ ಹಾರೈಸ್ತೀನಿ. ನೀವು ಕೂಡ ನನಗೋಸ್ಕರ ನಿಮ್ಮ ಇಷ್ಟ ದೇವರುಗಳ ಹತ್ರ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರೀತಿಯ ನಿಮ್ಮ ಮಗಳು ರುಕ್ಮಿಣಿ. ಇವತ್ತಿನ ಚಿಂತೆ ಏನು ಗೊತ್ತಾ? ಊರುದ್ಧಾರ ಮಾಡ್ತೀನಂತ ಹೇಳ್ದೋರೆಲ್ಲ ಎಲ್ಲೋದ್ರಪ್ಪ, ಎತ್ತೆತ್ತೊಳ್ಟೋದ್ರಪ್ಪ. ಇವತ್ತಿನ ಕಾನ್ಸೆಪ್ಟು. ನನಗೆ ಇಷ್ಟು ದಿನ ಹುಷಾರಿರಲಿಲ್ಲ, ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ತುಂಬ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದ್ನಲ್ಲ, ಕೈ ನೋವಿದೆ ಅಂತ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನನಗೋಸ್ಕರ ಕಾಯ್ತಾ ಇರೋರಿಗೋಸ್ಕರ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನನ್ನ ಹೊಸ್ದಾಗಿ ನೋಡೋರಿಗೆಲ್ಲ ಲವ್ ಯು ಆಲ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ರುಕ್ಮಿಣಿನ ಕ್ಷಮಿಸಿ, ಪ್ರೋತ್ಸಾಹ ಮಾಡಿ, ನಿಮ್ಮ ಕಮೆಂಟ್ಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳು ತಿಳಿಸೋ ಪ್ರಯತ್ನ ಮಾಡಿ. ಖಂಡಿತ ನಮ್ಮ ಕಡೆಯಿಂದ ತಪ್ಪೇನಾದರೂ ಆಗಿದರೆ ನಾವು ತಿದ್ಕೊತೀವಿ. ಇನ್ನು ಹೆಚ್ಚಾಗಿ ಇನ್ಫಾರ್ಮೇಷನು, ಒಳ್ಳೆಯ ಆಲೋಚನೆಗಳು ನಮಗೂ ಸಿಗುತ್ತೆ. ಹೊಸ್ದಾಗಿ ನೋಡೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನೆ ಮಗಳಿಗೆ ಸಪೋರ್ಟ್ ಮಾಡಿ. ತಪ್ಪುಗಳೇನಿದ್ರೂ ನೀವು ಧಾರಾಳವಾಗಿ ಹೇಳ್ಬೋದು, ನಾನು ತಿದ್ಕೊತೀನಿ. ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊತೀನಿ. ನನ್ನ ನೆನ್ನೆ ಒಬ್ಬರು ಕೇಳಿದ್ರು, ಅಮ್ಮ ಯಾಕಮ್ಮ ನೀನು ಬಟ್ಟಿಡಲ್ಲ ಅಂತ ಕೇಳಿದ್ರು. ಓಕೆ, ನಾನು ಹೇಳಿದೆ, ಏನೋ ಗೊತ್ತಿಲ್ಲ ಅಣ್ಣ, ನನಗೆ ಬಟ್ಟಿಡೋದಕ್ಕೆ ಇಷ್ಟ ಇಲ್ಲ. ಸಮ್ ಟೈಮ್ ಇಡ್ತೀನಿ ನಾನು ಬಟ್ಟಿಡ್ತೀನಿ, ವಾಲೆ ಇಡ್ತೀನಿ, ಸರ ಹಾಕ್ಕೋತೀನಿ, ಬಳೆ ಕೂಡ ಹಾಕ್ಕೋತೀನಿ, ಕಾಲು ಚೈನ್ ಹಾಕ್ಕೋತೀನಿ, ಹೂವು ಕೂಡ ಮುಡ್ಕೋತೀನಿ. ನನಗೂ ಇಷ್ಟನೇ, ಸಮ್ ಟೈಮ್ ಅಷ್ಟೇ. ಯಾವಾಗೂ ನಾನು ಅದನ್ನೆಲ್ಲ ಇಷ್ಟಪಡಲ್ಲ. ಸೊ ಅದನ್ನು ಆರ್ಡ್ರ್ ಮಾಡಿ ಹೇಳೋವಂಥ ಅವಶ್ಯಕತೆ ಏನಿಲ್ಲ. ಯಾವ ಹೆಣ್ಮಕ್ಳಿಗೆ ಆಗಲಿ ಅವ್ರಿಗೆ ಇಷ್ಟ ಬಂದಂಗೆ ಇರ್ತಾರೆ, ಅವ್ರ ಖುಷಿ ಅಲ್ವಾ? ಸೊ ನಾನಿವಾಗ ಮುಖ ತುಂಬ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡ್ರೆ ನನಗಿಷ್ಟ, ನಾನು ಹಾಕ್ಕೊತೀನಿ. ನೀನು ಯಾಕೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊತೀಯ ಅಂತ ಕೇಳೋಕ್ಕಾಗುತ್ತಾ? ಆಗಲ್ಲ. ಅದೇ ಥರ ಕೇಳಿದ್ರು, ಅಣ್ಣ ನನಗೆ ಇಷ್ಟ ಇಲ್ಲ ಅಣ್ಣ ಅಂತಂದೆ. ನೀವು ಕ್ರಿಶ್ಚಿಯನ್ನ ಅಂತಂದರು. ಅಣ್ಣ ನನಗೆ ನಂಬಿಕೆ ಇದೆ ಅಣ್ಣ ದೇವರಲ್ಲಿ ಅಂತ ಹೇಳಿದೆ. ನಿಮ್ಮಂಥವ್ರು ಇರೋದಕ್ಕೇ ನಮ್ಮ ದೇಶ ಹಾಳಾಗ್ತಾ ಇರೋದು, ನಮ್ಮ ದೇಶ ಎಲ್ಲಿ ಉದ್ಧಾರ ಆಗುತ್ತೆ ಅಂತ ಅಂದ್ಬಿಡೋದು ಅವರು. ಅಣ್ಣ ನಾನು ಬಟ್ಟಿಡೋದಕ್ಕೂ ದೇಶ ಹಾಳಾಗೋದಕ್ಕೂ ಸಂಬಂಧ ಏನು? ನನ್ನ ಕೈಲಿದೆಯಾ ನಮ್ಮ ದೇಶ ಉದ್ಧಾರ ಮಾಡೋದು, ಹಾಳು ಮಾಡೋದು? ನನ್ನ ಸ್ಟಿಕ್ಕರಲ್ಲಿದೆಯಾ, ನನ್ನ ಕುಂಕುಮದಲ್ಲಿದೆಯಾ, ನಾನು ಫೇರ್ ಆ್ಯಂಡ್ ಲವ್ಲಿಲಿದೆಯಾ, ನನ್ನ ಲಿಪ್ಸ್ಟಿಕ್ಕಲ್ಲಿದೆಯಾ, ನಾನು ಹೂವು ಮುಡ್ಕೊಳೋದ್ರಲ್ಲಿದೆಯಾ, ಅಥವಾ ನಾನು ಡ್ರೆಸ್ಸಲ್ಲಿದೆಯಾ? ಯಾವುದರಿಂದ ದೇಶ ಉದ್ಧಾರ ಆಗುತ್ತೆ ಅಣ್ಣ? ಯಾವ ಥರ ಇದು ಅಂತ ಕೇಳಿದೆ ನಾನು ಅಣ್ಣನ. ಅಲ್ಲಮ್ಮ, ನೀವು ದೇವ್ರನ್ನ ನಂಬಿದ್ದೀರಾ, ಬಟ್ಟಿಡಲ್ಲ ಅಂತೀರಾ, ಸರ ಹಾಕಲ್ಲ ಅಂತೀರಾ, ಅದು ನಮಗೆ ಬೇಡ ಅಣ್ಣ. ಸರಿ, ನೀವು ಕೊಡಿಸ್ತೀರಾ, ನನಗೆ ಹಾಕ್ಕೋತೀನಿ. ನನಗೊಂದು ಲಾಂಗ್ ಚೈನು, ಒಂದು ನೆಕ್ಲೆಸ್ ಕೊಡಿಸ್ರಿ, ಚಿನ್ನದ ಓಲೆಗಳು ಕಿವಿ ತುಂಬ ಕೊಡಿಸ್ರಿ, ಕೈ ತುಂಬ ಬಳೆಗಳು ಕೊಡಿಸ್ರಿ. ಕೊಡ್ಸೋಕ್ಕಾಗಲ್ಲ. ಮಾತಲ್ಲಿ ಏನು ಬೇಕಾದರೂ ಮಾತಾಡ್ಬೋದು, ಕೊಡ್ಸೋಕ್ಕಾಗಲ್ಲ. ನನಗೊಂದು ಸ್ಟಿಕ್ಕರ್ ಕೊಡ್ಸೋಕ್ಕಾಗಲ್ಲ. ಅದು ನಾನೇ ಆಗಿರ್ಬೋದು, ಬೇರೆಯವ್ರಿಗೆ ನಾನು ತುಂಬ ಚುಚ್ಚಿ ಮಾತಾಡ್ಬೋದು, ಬಟ್ ಅವ್ರನ್ನ ಫ್ಯಾಮಿಲಿನ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅವರು ಒಂದು ಒಪ್ಪತ್ತಿರ ಊಟಕ್ಕೆ ಕೊಡ್ಬೋದಷ್ಟೇ, ಒಂದು ತಿಂಗಳ ಜೀವನಕ್ಕೆ ನಾನು ಕೊಡೋಕ್ಕಾಗಲ್ಲ. ನನಗೆ ಅಷ್ಟು ಕೆಪಾಸಿಟಿ ಇಲ್ಲ. ಮಾತಲ್ಲ, ಬೇಕಾದರೆ ಕೋಟಿಗಟ್ಟಲೆ ಮಾತಾಡ್ತೀನಿ ನಾನು. ಅದು ತುಂಬ ತಪ್ಪಾಗುತ್ತೆ ಅಣ್ಣ. ಒಂದು ಮಾತು ಹೇಳ್ತೀನಿ ಜನರೇ ನಿಮಗೆ, ಊರು ಉದ್ಧಾರ ಮಾಡ್ತೀನಿ, ನಿಮ್ಮಂಥವ್ರಿಂದ ದೇಶ ಉದ್ಧಾರ ಆಗಲ್ಲ ಅಂತ ಅಂದ್ಬಿಟ್ರಲ್ಲ, ಆ ಮಾತಿಗೆ ಹೇಳ್ತೀನಿ ನಾನು. ದೇಶ ಉದ್ಧಾರ ಆಗಬೇಕಂತ ಆಲೋಚನೆ ಇರೋರು ನೀವೇನು ಮಾಡಬೇಕು? ಯಾರೇ ಆಗಿರಲಿ, ಅದು ನಾನು ಭಾರತೀಯವಳಲ್ಲೇ ತಾನೇ, ನಾನು ಕನ್ನಡದವಳೆ. ಅದು ನಮ್ಮ ಲ್ಯಾಂಗ್ವೇಜ್ ಪ್ರಶ್ನೆ ಅಂತಲ್ಲ. ಕರ್ನಾಟಕ ಆಗಲಿ, ತಮಿಳ್ನಾಡು ಆಗಲಿ, ಕೇರಳ ಆಗಲಿ, ಆಂಧ್ರ ಆಗಲಿ, ಮಹಾರಾಷ್ಟ್ರ ಆಗಲಿ, ನಮ್ಮ ಇಂಡಿಯಾದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ ಎಲ್ಲ ರಾಜ್ಯದವ್ರಿಗೂ ಆಗುತ್ತೆ. ಅವರು ಬೇರೆ ಬೇರೆ ಕಂಟ್ರಿಗಳಲ್ಲಿರೋವಂಥವ್ರು ಅವ್ರವ್ರ ದೇಶನ ಅವ್ರು ಇಷ್ಟಪಡ್ತಾರೆ. ನಾವು ನಮ್ಮ ತಾಯಿನ ಯಾವ ಥರ ಪ್ರೀತಿಸ್ತೀವೋ ಅವರು ಅವ್ರ ಭಾಷೆನ, ಅವರ ದೇಶನ ಇಷ್ಟಪಡ್ತಾರೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇಲ್ಲಿ ಬಂದಿರೋ ವಿಷಯ, ನನ್ನಿಂದ ದೇಶರ ಉದ್ಧಾರ ಆಗಲ್ಲ ಅನ್ನೋ ಮಾತು. ಒಬ್ಬರಿಂದ ದೇಶರ ಉದ್ಧಾರ ಆಗಲ್ಲ, ಹಾಳಾಗೋದು ಇಲ್ಲ ಅಲ್ವಾ? ಸೊ ಎಲ್ಲರ ಮನಸ್ಸಲ್ಲಿ ನಮ್ಮ ದೇಶನ ಉದ್ಧಾರ ಮಾಡಬೇಕು. ಅದಕ್ಕೆ ನಾನು ಅವ್ರಿಗೆ ಒಂದು ಉದಾಹರಣೆ ಹೇಳಿದೆ. ದಯವಿಟ್ಟು ನನ್ನ ಮಾತುಗಳು ತುಂಬ ಲಾಂಗ್ ಆಯಿತು, ವಿಷಯಕ್ಕೆ ಬರ್ತಾಯಿಲ್ಲ ಅಂತ ಅಂದ್ಕೋಬೇಡಿ. ನನ್ನ ಮನಸ್ಸಲ್ಲಿರೋ ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಿಮ್ಮ ಹತ್ರ ಅಲ್ದಿರ ಇನ್ಯಾರ ಹತ್ರ ಹಂಚ್ಕೋಬೇಕು ನಾನು? ಯಾಕಂದರೆ ಒಂದು ಹೆಣ್ಮಗಳಿನ ಕಷ್ಟನ ತವ್ರ ಮನೇಲಿ ಹೇಳ್ಕೊತಾರೆ. ಸೊ ಇದೇ ನನ್ನ ತವ್ರ ಮನೆ ಅಂತ ನಾನು ಭಾವಿಸ್ತಾ, ನನ್ನ ನೋವನ್ನ, ನನ್ನ ಸಂಕಟನೆಲ್ಲ ತವ್ರ ಮನೆಯವ್ರ ಹತ್ರ ಹಂಚ್ಕೊತಾ ಇದ್ದೀನಿ. ನನ್ನ ಫೀಲಿಂಗ್ಸಲ್ಲಿ ನಾನು ಹಂಚ್ಕೊತಾ ಇದ್ದೀನಿ. ಅದು
ನಮ್ಮ ಯಜಮಾನ್ರ ಮನೆ ಅಂತನೂ ಆಗುತ್ತೆ, ತವ್ರ ಮನೆ ಅಂತನೂ ಆಗುತ್ತೆ. ಯಾರ್ಯಾರು ಯಾವ್ಯಾವ ಥರ ನಾನು ರಿಸೀವ್ ಮಾಡ್ಕೊತಾರೋ ಅದು ಅವ್ರ ಮನಸ್ಸಿನ ಮೇಲೆ ಪ್ರಭಾವ, ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ನನ್ನ ಮೇಲೆ ಕಮೆಂಟ್ ಮುಖಾಂತರ ಅವ್ರು ಶೇರ್ ಮಾಡ್ಕೊತಾರೆ ಅಂತ ಇದು ನಾನು ಪಕ್ಕಾ ನಂಬ್ತೀನಿ ಜನರೇ. ನಾನು ಹೇಳ್ದೆ ನನಗೆ ಅಣ್ಣ ದೇಶದ ಉದ್ಧಾರ ಮಾಡೋರು ನನ್ನೊಬ್ಬಳನ್ನ ಪಾಯಿಂಟ್ ಮಾಡ್ತಾ ಇರಲಿಲ್ಲ ಅಣ್ಣ. ನೀವು ಅಣ್ಣ ಎಷ್ಟೋ ಹಳ್ಳಿಗಳಿದ್ದಾವೆ, ನೀವು ಬಂದು ನಮ್ಮೂರು ನೋಡ್ರಿ ಒಂದಿನ. ನಮ್ಮೂರು ರೋಡ್ ಸರಿ ಇಲ್ಲ, ನಮ್ಮೂರಿಗೆ ಬಸ್ ಇಲ್ಲ, ಟೈಮ್ ಸರಿಗೆ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಕೆಲಸಗಳಿಲ್ಲ, ತುಂಬ ಪ್ರಾಬ್ಲಮ್ಸಲ್ಲಿದೆ. ಇದೇ ನಮ್ಮೂರಲ್ಲೇ ಈ ಥರ ಇದ್ದರೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಥ ಹಳ್ಳಿಗಳು ಎಷ್ಟಿದ್ದಾವೆ ಒಂದು ಸಾರಿ ಯೋಚನೆ ಮಾಡಿ. ನಾನು ಅವ್ರಿಗೆ ಹೇಳಿದ ಮಾತು ಜನರೇ ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ. ನಾನು ಅವನ ಹತ್ರ ನಾನು ವಾದ ಮಾಡಿದೆ, ಅದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಆಲೋಚನೆ ಆ ಥರ ಬಂದು ನನ್ನ ಆಲೋಚನೆ ಮಾಡಿದ್ದನ್ನು ನಾನು ಅವ್ರ ಹತ್ರ ಹೇಳಿದ್ದೀನಿ. ಅದು ಸರಿ ತಪ್ಪು ಅಂತ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಸಪೋರ್ಟ್ ಮಾಡಿ. ಓಕೆ, ಒಳ್ಳೆಯದು ಅಂತ ಅನಿಸಿದ್ರೆ ಒಳ್ಳೆ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಿದ್ರೆ ನನಗೂ ಇನ್ನೂ ಹೆಚ್ಚಾಗಿ ಮಾತಾಡೋದಕ್ಕೆ ಆಸಕ್ತಿ ಬರುತ್ತೆ. ಎಲ್ಲದ್ರ ಮೇಲೇನೂ ಕಾನ್ಸಂಟ್ರೇಟ್ ಮಾಡಿ ಖಂಡಿತ ಅದನ್ನೆಲ್ಲ ನಿಮಗೆ ಹೇಳ್ತೀನಿ. ಅದರಲ್ಲಿ ಒಳ್ಳೆಯದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಯಾರಾದರೂ ಒಬ್ಬರ ಜೀವನದಲ್ಲಾದ್ರೂ ಆ ಥರದ್ದು ಮಾಡಿದರೆ ನಾನು ತುಂಬ ಸಂತೋಷ ಪಡ್ತೀನಿ. ಒಂದು ಹೆಣ್ಮಗು ಮಾತು ಕೇಳಿ ಈ ಥರ ಮಾಡಿದ್ವಿ ಅಂತ ನನಗೆ ಇನ್ಫಾರ್ಮೇಷನ್ ಮಾಡೋದೇ ಬೇಡ, ಅವ್ರ ಮನಸ್ಸಲ್ಲಿ ಅವರು ಆಲೋಚನೆ ಮಾಡ್ಕೊಂಡ್ರೆ ಸಾಕು. ಎಷ್ಟೋ ಜನದ ಹಳ್ಳಿಗಳಲ್ಲಿ ಮನೆಗೂ ಬಾತ್ರೂಮ್ಗಳಿಲ್ಲ, ಕೆರೆ ಕಡೆ ಚೊಂಬಿಡ್ಕೊಂಡು ಹೋಗ್ತೀವಿ. ಖಂಡಿತ ನಾಚಿಕೆ ಅಂತಲ್ಲ ನಾನು ಹೇಳ್ತಾ ಇರೋದು, ಕೆರೆ ಕಡೆ ಹೋಗ್ತೀವಿ, ಬಾತ್ರೂಮ್ಗಳ ವ್ಯವಸ್ಥೆ ಇಲ್ಲ. ಬಾತ್ರೂಮ್ಗಳು ಮಾಡಿರಿ, ದೇಶ ಉದ್ಧಾರ ಮಾಡೋ ಉದ್ದೇಶ ಇರೋಂಥವ್ರು ಎಲ್ಲರೂ ಸೇರಿ. ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ದೇಶ ಉದ್ಧಾರ ನಾನು ಮಾಡ್ತಿದ್ದೆ ನಿಮ್ಮಂತೀರ, ನಾನು ದೇಶ ಉದ್ಧಾರ ಆಗಬೇಕು, ನಾನು ದೇಶಭಕ್ತಿ ಜಾಸ್ತಿ ಇದೆ ಅನ್ನೋಂಥವ್ರು ಎಲ್ಲರೂ ಸೇರಿ ಅಂಥವ್ರೆಲ್ಲರೂ ಟುಗೆದರ್ ಆಗಿ ದೇಶ ದೇಶ ಉದ್ಧಾರ ಮಾಡೋ ಉದ್ದೇಶ ಇರೋರು ಎಲ್ಲರೂ ಒಂದು ಕಡೆ ಸೇರಿ ಯಾವುದಾದ್ರೂ ಒಂದು ಹಳ್ಳಿಯಿಂದ ಸ್ಟಾರ್ಟ್ ಮಾಡಬೇಕು, ಯಾವುದಾದ್ರೂ ಒಂದು ವಿಷಯವಾಗಿ ಸ್ಟಾರ್ಟ್ ಮಾಡಬೇಕು. ಉದಾಹರಣೆಗೆ ಸ್ಕೂಲ್ಗಳಿಗೆ ಮಕ್ಕಳು ಹೋಗ್ಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಇರಲ್ಲ. ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಬರೀ 7ನೇ ಕ್ಲಾಸ್ವರೆಗೂ ಮಾತ್ರ ಇರೋಕ್ಕೆ ಸಾಧ್ಯ, 5ನೇ ಕ್ಲಾಸ್ವರೆಗೂ ಮಾತ್ರ ಇರೋಕ್ಕಾಗುತ್ತೆ. ಸೊ ಅಂಥ ಸ್ಕೂಲ್ಗಳನ್ನೆಲ್ಲ ದೊಡ್ಡದಾಗಿ ಸ್ಕೂಲ್ಗಳು ಕಟ್ಟಿಸ್ರಿ. ಎಲ್ಲ ಮಕ್ಕಳು ಎಜುಕೇಷನ್ ಮಾಡೋ ಥರ ನೋಡಿ, ಎಲ್ಲ ಎಜುಕೇಷನ್ನ ಫ್ರೀ ಮಾಡಿ. ಅದು ದೇಶದ ಉದ್ಧಾರಕ್ಕೋಸ್ಕರ ಮಾಡೋಂಥ ಕೆಲಸನೇ. ಇನ್ನೂ ಒಂದು ಎರಡು ಅವ್ರಿಗೆ ಮಕ್ಕಳಿಗೆ ಅಡುಗೆ ಮಾಡೋಕ್ಕವ್ರಿಗೆ ಇನ್ನೂ ಒಂದು ಇಬ್ಬರನ್ನ ಹೆಚ್ಚಾಗಿ ಕೆಲಸದವ್ರನ್ನ ಕೊಡಿ. ಟೀಚರ್ಸ್ನ ಇನ್ನೂ ಚೆನ್ನಾಗಿ ಓದಿರೋಂಥವ್ರನ್ನ ಇನ್ನೂ ಒಂದಿಬ್ಬರನ್ನ ಎಕ್ಸ್ಟ್ರಾ ಕೊಡಿ ಟೀಚರ್ಸ್ನ. ಅದು ದೇಶ ಉದ್ಧಾರ ಆಗೋಂಥ ಕೆಲಸನೇ. ಸ್ಕೂಲ್ಗಳನ್ನೆಲ್ಲ ಸ್ಕೂಲಿನ ಸರೌಂಡಿಂಗ್ ಎಲ್ಲ ಕ್ಲೀನ್ ಮಾಡಿದ್ರೆ ಅದು ದೇಶ ಉದ್ಧಾರ ಆಗೋಂಥ ಕೆಲಸನೇ. ಒಂದು ಸ್ಕೂಲಲ್ಲಿ ಮಾಡಿದ್ರೆ ಸಾಕಾಗಲ್ಲ, ಪ್ರತಿಯೊಂದು ಊರುಗಳಲ್ಲಿ ಹೋಗಿ ಗೌರ್ಮೆಂಟ್ ಸ್ಕೂಲ್ಗಳನ್ನ ರೆಡಿ ಮಾಡಿಸಿ. ಅದು ಒಂದು ಮಾದರಿಯಾಗಿರ್ತೀರ ನೀವು. ಅದು ಗೌರ್ಮೆಂಟ್ ಕೆಲಸನೇನಲ್ವಾ, ಅದು ನಮ್ಮ ದೇಶದ್ದೇ ಅಲ್ವಾ, ಹೌದಾ ಅಲ್ವಾ? ಎಷ್ಟೋ ಜನಗಳಿಗೆ ಕೆಲಸ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗುತ್ತಾ? ಆಗಲ್ಲ. ಇವಾಗ ಅದು ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಮಗ ದುಡ್ಕೊಂಬಂದರೆ ಜೀವನ ಮಾಡಬೇಕು, ಇಲ್ಲ ಅಂತಂದರೆ ತುಂಬ ಕಷ್ಟದ ಪರಿಸ್ಥಿತಿ. ಅಂಥವ್ರಿಗೆಲ್ಲ ಒಂದೊಂದು ಕೆಲಸ ಕೊಡಿಸ್ರಿ. ನೀವು ಕೆಲಸ ಕೊಡಿಸಿ, ಅವರು ಜೀವನ ಮಾಡ್ತಾರೆ. ದೇವ್ರು ಎಲ್ಲಿಂದನೂ ಇಳಿದು ಬರೋಲ್ಲ, ಬೇರೆಯವ್ರ ಮುಖಾಂತರ ನಮಗೆ ಸಹಾಯ ಮಾಡ್ತಾರಲ್ಲ, ಅವ್ರನ್ನೇ ದೇವರು ಅಂತ ಪೂಜಿಸ್ತಾರೆ. ಅದು ನನ್ನ ಪ್ರಕಾರ ಅಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು ನೀವು. ಚರಂಡಿಗಳು ಬೀದಿಗಳಲ್ಲಿ ಕಸ ಗಡ್ಡಿ ಎಲ್ಲ ಹಳ್ಳಿಗಳಲ್ಲಿ, ಸಿಟಿಗಳಲ್ಲೂ ಇದ್ದಾವೆ, ಸಿಟಿದು ಒಂಥರ ಡೀಸೆಂಟ್ ಅಂದ್ಕೊಳ್ರಿ. ಹಳ್ಳಿಗಳಲ್ಲಿ ಎಲ್ಲ ರೋಡಲ್ಲಿ ಚರಂಡಿಗಳು, ಇಕ್ಕಟ್ಟುಗಳು, ದಾರಿ ಇಲ್ಲ, ನೀರು ಮುಂದಕ್ಕೆ ಹೋಗ್ದಿರಾ ಅಲ್ಲಿ ನೊಣಗಳು ಸೊಳ್ಳೆಗಳು ಎಲ್ಲ ಕೂತ್ಕೊಂಡು ಇಲ್ದಿದ್ದ ಕಾಯಿಲೆಗಳೆಲ್ಲ ಬಂದು ಮಕ್ಕಳು ಮರಿಗಳೆಲ್ಲ ಅಲ್ಲೇ ಬಾತ್ರೂಮ್ ಮಾಡಿ, ಅಲ್ಲೇ ಬಟ್ಟೆ ಒಗೆಯೋದು, ಅಲ್ಲೇ ಪಾತ್ರೆ ತೊಳೆಯೋದು, ಅಲ್ಲೇ ಮಕ್ಕಳು ಕಕ್ಕ ಮಾಡೋದು, ಹುಚ್ಚೋ ಎಲ್ಲ ಅಲ್ಲೇ ಮಾಡ್ತಾ ಇರ್ತಾರೆ. ಅಂಥವ್ರದ್ದೆಲ್ಲ ಕ್ಲೀನ್ ಮಾಡಿರಿ, ಆ ಚರಂಡಿಗಳೆಲ್ಲ ಎತ್ತಿಸ್ರಿ. ಅದು ದೇಶ ಉದ್ಧಾರ ಮಾಡೋಂಥದ್ದೇ, ಹಾಳು ಮಾಡೋಂಥದ್ದಲ್ಲ ಅದು. ಅಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದಲ್ಲ ನಾವು. ವಯಸ್ಸಾದವ್ರಿಗೆ ಸಹಾಯ ಮಾಡಿ. ಇವಾಗ ಎಷ್ಟೋ ಜನ ನಡೆಯೋಕ್ಕಾಗದೇ ಇರೋರಿಗೆಲ್ಲ ಕೈಯಲ್ಲಿ ಹಿಡ್ಕೊಂಡವ್ರು ಊರುಗೋಲ್ ಕೊಡಿಸ್ರಿ, ಅದು ಒಳ್ಳೆಯ ಕೆಲಸನೇ ನಿಮಗೆ. ನನ್ನ ಅಣ್ಣ ತಮ್ಮದಿರೇ, ದಯಮಾಡಿ ಒಬ್ಬರನ್ನ ಪಾಯಿಂಟ್ ಮಾಡೋದು ಬಿಟ್ಬಿಡಿ. ಎಲ್ಲರೂ ನಾವು ಒಂದಾಗಿ ದೇಶ ಉದ್ಧಾರ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಳ್ಳಿ. ನನ್ನನ್ನು ನೀವು ಕೇಳಿದ್ರಿ ಅಂತ ನಿಮ್ಮೊಬ್ಬರ ಬಗ್ಗೆ ನಾನು ಹೇಳ್ತಾ ಇಲ್ಲ ಬ್ರದರ್. ನಮ್ಮ ಅಣ್ಣ ಅಂತ ನಾನು ತಂಗಿ ಏನಾದರೂ ತಪ್ಪು ಮಾಡಿದರೆ ತಿದ್ದೋ ಅಧಿಕಾರ ನಿಮಗಿದೆ. ಅಣ್ಣ ಅಂತ ನಾನು ಸ್ವೀಕಾರ ಮಾಡ್ತೀನಿ ಅದನ್ನು. ಅಂದರೆ ದೇಶ ಉದ್ಧಾರ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟಿಗೆ ನೀವು ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ.
ಒಂದು ಈಗ ನಾನೇನೋ ತಂಗಿಯಾಗಿ ಒಂದು ತಪ್ಪು ಮಾಡಿದರೆ ಇದು ಸರಿ ಇಲ್ಲಮ್ಮ, ಈ ಥರ ಮಾಡಬಾರ್ದು ಅಂತ ನೀವು ಬುದ್ಧಿ ಹೇಳ್ಬೋದಿತ್ತು ನನಗೆ. ನಾನೇ ಆಗಲಿ ಬೇರೆಯವ್ರಿಗೆ ಹೇಳ್ಬೋದು ಅಲ್ವಾ? ಸೊ ಆ ಥರ ಪಾಯಿಂಟ್ ಮಾಡಿ ಹೇಳ್ದಿರಾ ದೇಶ ಉದ್ಧಾರ ಮಾಡಬೇಕು ಅನ್ನೋ ಆಲೋಚನೆಗಳಿದೆಯಲ್ಲ, ಅವರೆಲ್ಲರೂ ಒಂದಾಗ್ರಿ. ಅದರಲ್ಲಿ ನಾನು ಒಬ್ಬಳು. ಯಾಕಂದರೆ ನಾನು ಇಂಡಿಯಾದವಳೆ ಅಲ್ವಾ, ನಾನು ಈ ಮಣ್ಣಿನ ಮಗಳೇ ಅಲ್ವಾ, ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕೈಲಾದ ಮಟ್ಟಿಗೆ. ನೀವು ಚರಂಡಿ ಎತ್ತಬೇಕಾದ್ರೆ ಒಂದು ಮಂಕ್ರಿ ಕಸನಾದ್ರು ತಲೆ ಮೇಲೆ ಇಟ್ಕೊಂಡೋಗಿ ನಾನು ಆ ಕಡೆ ಹಾಕಬಲ್ಲೆ. ನಿಮ್ಮ ಥರ ನಾನು ಎಲ್ಲ ಕಡೆನೂ ಹೋಗಿ ಸೇವೆ ಮಾಡ್ದಂಗೆ ಇರ್ಬೋದು, ನಾನು ಅಷ್ಟು ಕೆಪಾಸಿಟಿ ಇಲ್ದಿರ ಇರ್ಬೋದು ನನಗೆ. ಬಟ್ ನಮ್ಮೂರಲ್ಲಾದ್ರೂ ಯಾರೋ ಕೆಲಸ ಮಾಡ್ತಾಯಿದ್ರೆ ಒಂದು ಬಕೆಟು ನೀರು ಎತ್ಕೊಂಡೋಗಿ ಅವ್ರು ಕೊಡುವಂಥ ಸಹಾಯನೂ ಕೂಡ ನಾನು ಮಾಡಬಲ್ಲೆ. ಎಲ್ಲರೂ ಮಾಡ್ತಾರೆ, ಬಟ್ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹೊಸ್ದಾಗಿ ನೋಡೋ ಏನೋ ಖಚಿತೈತೆ, ಹೊಸ್ದಾಗಿ ನಾನು ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ, ಇದನ್ನು ಶೇರ್ ಮಾಡಿ ಆದಷ್ಟು. ಯಾಕಂದರೆ ನಾವೆಲ್ಲ ಇಂಡಿಯಾದವರೆಲ್ಲ ನಾವೆಲ್ಲರೂ ಒಂದಾಗಬೇಕು. ನಾವೆಲ್ಲರೂ ಒಂದಾದ್ರೇ ದೇಶ ಉದ್ಧಾರ ಮಾಡೋಕ್ಕಾಗೋದು. ಒಂದು ಮೂಲೆಯಿಂದ ಸ್ಟಾರ್ಟ್ ಆಗಿದ್ದು ಒಂದು ಊರಿಗಾಗುತ್ತೆ, ಒಂದು ಊರಿಂದ ಸ್ಟಾರ್ಟ್ ಆಗಿದ್ದು ಒಂದು ರಾಜ್ಯಕ್ಕೆ, ಒಂದು ತಾಲೂಕು ಮಟ್ಟಕ್ಕಾಗುತ್ತೆ, ತಾಲೂಕು ಮಟ್ಟಕ್ಕಾಗಿದ್ದು ಡಿಸ್ಟಿಕ್ ಮಟ್ಟಕ್ಕಾಗುತ್ತೆ, ಡಿಸ್ಟಿಕ್ ಮಟ್ಟಕ್ಕಾಗಿದ್ದು ರಾಜ್ಯ ಮಟ್ಟಕ್ಕೆ ಬರುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ ಅಲ್ಲ. ಈಗ ನಾನು ಈ ಥರ ರೆಡಿ ಆಗಿದ್ದೀನಿ ಅಂತ ಅಂದ್ಕೊಳ್ರಿ, ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಈ ಥರ ರೆಡಿ ಆಗಿದ್ದೀನಿ. ಬೇರೆಯವ್ರು ನೋಡಿ ಅವಳೇನು ಹಂಗಿದ್ದಾಳೆ ಅಂತ ಅಂದ್ಕೊಳೋ ಬದಲು ನನ್ನ ಥರ ನೀನು ಇದ್ದರೆ ಚೆನ್ನಾಗಿರುತ್ತೆ, ಬಾ ನಿನ್ನನ್ನು ರೆಡಿ ಮಾಡ್ತೀನಿ ನಾನು ಅಂತ ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಅಂದ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ. ಸೊ ಫಸ್ಟು ನಾವು ಕ್ಲೀನಾಗಿದ್ದು ಬೇರೆಯವ್ರನ್ನ ಒಳ್ಳೆ ಆ ರೀತಿ ಮಾಡಬೇಕು ಅಂತ ಅನ್ಬೇಕು. ಸೊ ನಾವಿದ್ದ ಕಡೆಯಿಂದನೇ ಸ್ಟಾರ್ಟ್ ಮಾಡೋಣ ನಾವು ಕೆಲಸಗಳನ್ನ ಎಲ್ಲರೂ. ಈಗ ನಾನು ಯಾವುದೋ ಒಂದು ಮೂಲೆಯಲ್ಲಿ ಕೂಲಿ ನಾಲಿ ಮಾಡ್ತಾಯಿದ್ದೀನಿ, ನನ್ನ ಕೈಲಾಗಲ್ಲ. ಸೊ ಈ ಪ್ರಜಾಸೇವೆ ಮಾಡ್ತೀನಿ ಅಂತ ಇದ್ದಾರಲ್ಲ ಅಂತ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲ ಹೇಳ್ತಾಯಿದ್ದೀನಿ, ಅದನ್ನು ಮಾಡಿ. ನಾನು ಬಟ್ಟಿನ ಮೇಲೆ ಅಲ್ಲ ನಿಮ್ಮ ಕಾನ್ಸಂಟ್ರೇಷನ್ನು. ಈಗ ಮುಖ ತೊಳ್ಕೊಂಡ್ರೆ ಹೊರಟೋಗ್ಬಿಡುತ್ತೆ ಸ್ಟಿಕ್ಕರು, ಬಿದ್ದೋಗ್ಬಿಡುತ್ತೆ. ಸೆಕೆ ನೀರು ಬಂತು ಅಂದರೆ ಎಲ್ಲ ಉದುರೋತೈತೆ. ಬಟ್ಟೆ ಇಕ್ಕೊಂಡಿದ್ರೆ ಕುಂಕುಮ ಇಕ್ಕೊಂಡಿದ್ರೆ ಕರಗೋಗ್ಬಿಡುತ್ತೆ. ಅದೆಲ್ಲ ಮ್ಯಾಟ್ರ್ ಇಲ್ಲಿ. ನಾನು ಬಟ್ಟೆ ಇಕ್ಕಲಿಲ್ಲ ಅಂದರೆ ನಮ್ಮ ದೇಶ ಹಾಳಾಗೇ ಹೋಗೋದಿಲ್ಲ. ಅದರಲ್ಲಿ ನಾನೊಬ್ಬಳು ಸತ್ತೇ ಹೋಗ್ತೀನಿ ಅಂತ ಇಟ್ಕೊಳ್ರಿ, ಏನು ಲಾಸ್ ಇಲ್ಲ. ನನ್ನ ಫ್ಯಾಮಿಲಿಗೆ ಮಾತ್ರ ಲಾಸು, ದೇಶಕ್ಕೆ ಲಾಸ್ ಇಲ್ಲ. ಯೋಚನೆ ಮಾಡಿ ಯಾವ ಥರ ಲಾಸ್ ಇದೆ ನನ್ನ ಕಡೆಯಿಂದ. ನಾನೇನೋ ದೊಡ್ಡ ಅಧಿಕಾರಿನ, ನನ್ನ ಕಡೆಯಿಂದ ಏನೋ ತುಂಬ ಅನುಕೂಲ ಇದೆಯಾ, ಏನಾದರೂ ಬೆನಿಫಿಟ್ಸ್ ಇದೆಯಾ ನಿಮಗೆ? ಅದು ನನ್ನ ಫ್ಯಾಮಿಲಿಗೆ ನಾನು ಬೆನಿಫಿಟ್ಸು. ಯಾಕಂದರೆ ತಾಯಿ ನಾನು, ಮಕ್ಕಳನ್ನ ಸಾಕಬೇಕು, ಬೆಳೆಸಬೇಕು, ದೊಡ್ಡವ್ರನ್ನ ಮಾಡಬೇಕು, ಅವ್ರಿಗೆ ಒಂದು ದಾರಿ ತೋರಿಸ್ಬೇಕು. ಇಷ್ಟೊಂದು ಕನಸುಗಳು ನನ್ನ ಫ್ಯಾಮಿಲಿ ಸುತ್ತೂ ಇದೆ. ಸೊ ದೇಶದ ಬಗ್ಗೆ ನಿಮ್ಗೆ ಅಷ್ಟೊಂದು ಅಭಿಮಾನ ಇರೋದು ತುಂಬ ಸಂತೋಷವಾದಂಥ ವಿಷಯನೇ ಅಲ್ವಾ? ಸೊ ಆ ಥರದವರೆಲ್ಲರೂ ಒಬ್ಬರು ಆ ಥರ ಹೇಳಿದ್ರೆ ಸಾಕಾಗಲ್ಲ. ಅದ್ರ ಜೊತೆಗೆ ಒಂದು 10 ಜನ, ಆಮೇಲೆ 20, ಆಮೇಲೆ 30, ಆಮೇಲೆ 40. ನಾನು ಆ ಅಣ್ಣನ ಹತ್ರ ಹೇಳಿದ ಮಾತುಗಳು ಬ್ರದರ್ ಇದು ನಿಮಗೆ. ಎಲ್ಲ ತಂದೆ ತಾಯಿಗಳೇ, ಎಲ್ಲ ಅಣ್ಣ ತಮ್ಮಂದಿರೇ, ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಸೇರಿಸಿ ಹೇಳ್ತಾಯಿದ್ದೀನಿ ಈ ಮಾತನ್ನ ನಾನು. ಅವರೊಬ್ರಿಗೋಸ್ಕರ ನಾನು ಹೇಳ್ತಾಯಿಲ್ಲ. ದಯವಿಟ್ಟು ಅಣ್ಣ ಈ ವಿಡಿಯೋ ನೀವು ನೋಡಿದ್ರೂ ಕೂಡ ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೋಬೇಡಿ. ನನಗಿದು ಆಲೋಚನೆ ಬಂತು, ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಅವ್ರ ಹೆಸರು ಕೂಡ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅಕಸ್ಮಾತ್ ಅಣ್ಣ ನೀವು ನೋಡಿದ್ರು ಈ ವಿಡಿಯೋ ಕೂಡ ಯಾರೋ ಅಂತ ಅಂದ್ಕೋಬಿಡಿ ಆಯಿತಾ? ಈ ತಂಗಿನ ಕ್ಷಮಿಸೋ ಪ್ರಯತ್ನ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ನನಗೆ. ನೀವು ಆ ಥರ ಕೇಳಿದ್ದಕ್ಕೆ ನನಗೆ ಈ ಥರ ಆಲೋಚನೆ ಬಂತು ಅಂತ ನನಗನ್ನಿಸ್ತು. ಈ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಎಷ್ಟರ ಮಟ್ಟಿಗೆ ಸರಿನಾ ತಪ್ಪು ಅಂತ ಕೂಡ ನಾನು ಯೋಚನೆ ಮಾಡೋಷ್ಟು ವಿದ್ಯಾವಂತೆ ಏನಲ್ಲ ನಾನು. ಓದಿರೋದು 4ನೇ ಕ್ಲಾಸು ಅಷ್ಟೇ. ಬಟ್ ನನ್ನ ಆಲೋಚನೆಗಳಲ್ಲಿ ಈ ಥರ ಬಂತು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಉದ್ಧಾರ ಆಗುತ್ತೆ ಅಂತ. ರೋಡ್ಗೂ ಮರಗಳು ನೆಡೋದು ಅದು ಒಳ್ಳೆ ಕೆಲಸನೇ ಅಲ್ವಾ ನನ್ನ ಪ್ರಕಾರ. ಬಟ್ ಎಲ್ಲರ ಆಲೋಚನೆಗಳು ನನ್ನ ಆಲೋಚನೆಗಳು ಒಂದೇ ಥರ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ನನ್ನ ಆಲೋಚನೆಗಳಲ್ಲಿ ಒಳ್ಳೇದು ಇದೆಯೋ ಕೆಟ್ಟದ್ದಿದೆಯೋ ನೀವೇ ಹೇಳಬೇಕು ನನಗೆ. ದಯವಿಟ್ಟು ಅದನ್ನು ಹೇಳಿ ನನಗೆ. ಇವಾಗ ಇಷ್ಟೊತ್ತು ನಾನು ಮಾತಾಡಿದ್ರಲ್ಲಿ ತಪ್ಪುಗಳೇನೋ ಇದ್ದರೆ ಖಂಡಿತ ನಾನು ತಿದ್ಕೊತೀನಿ, ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ತಪ್ಪು ಮಾಡಿದಾಗ ಸಾರಿ ಕೇಳೋದು ಅನ್ನೋದಿದೆಯಲ್ಲ, ಅದು ತುಂಬ ಒಳ್ಳೆಯದು, ಒಳ್ಳೆ ಸ್ವಭಾವ. ಆ ಗುಣ ನನಗಿದೆ, ದೇವ್ರು ನನಗೆ ಕೊಟ್ಟಿದ್ದಾರೆ. ನಾನು ಖಂಡಿತ ಸಾರಿ ಕೇಳ್ತೀನಿ ನಿಮಗೆ, ನಿಜ ಕೇಳ್ತೀನಿ ನಾನು. ಈ ನಿಮ್ಮ ಮನೆ ಮಗಳನ್ನ ದ್ವೇಷಿಯಾಗಿ ನೋಡಬೇಡಿ, ಪ್ರೀತಿಯಿಂದ ನೋಡಿ. ನಿಮ್ಮ ಮನೆ ಮಗಳು ನಾನು, ಅದನ್ನು ಅರ್ಥ ಮಾಡ್ಕೊತೀನ ಅಂತ ನಾನು ನಂಬ್ತಾ ಇದ್ದೀನಿ. ಸೊ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಹಲವಾರು ದಾರಿಗಳಿದ್ದಾವೆ, ಹಲವಾರು ಕಾನ್ಸೆಪ್ಟ್ಗಳಿದ್ದಾವೆ. ಕಾನ್ಸೆಪ್ಟ್ಗಳು ಅಂತಲೇ ಹೇಳಬೇಕು, ಅದನ್ನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ.
ಕುತ್ಕೊಂಡಿದ್ರೆ ಜಾಸ್ತಿ ಹೊತ್ತು ಕುತ್ಕೊಂಡು ಇರೋಕ್ಕಾಗಲ್ಲ, ನಿಂತ್ಕೊಂಡಿದ್ರೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಇರೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ನಾನು. ನನ್ನ ಪಾಯಿಂಟ್ ಮಾಡಿಬಿಡ್ರಿ ನೀವು. ಎಲ್ಲೋ ಒಂದು ಮಾಲೆಯಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಅವ್ರಿವ್ರ ಮನೆ ಪಾತ್ರೆಗಳು ತೊಳ್ಕೊಂಡು ಬಾತ್ರೂಮ್ಗಳು ತೊಳ್ಕೊಂಡು ಹೆಂಗೋ ನನ್ನ ಜೀವನ ನಾನು ಮಾಡ್ಕೊಂಡು ನನ್ನ ಮಕ್ಕಳನ್ನ ಸಾಕೋದಕ್ಕೋಸ್ಕರ ನನ್ನ ಜೀವನ ನಾನು ಮಾಡ್ತಾಯಿದ್ದೀನಿ. ಇದೇ ಥರ ನನ್ನ ಥರ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ಅಯ್ಯೋ ಏನಾದರೂ ನಮಗೇನಪ್ಪ ಸಾಯಂಕಾಲಕ್ಕೆ ಒಪ್ಪತ್ತು ಊಟ ಉಣ್ಸ್ಕೊಂಡ್ರೆ ಸಾಕು ದೇವ್ರೆ ಅಂತ ಇರೋರು ತುಂಬ ಹೆಣ್ಮಕ್ಳಿದ್ದಾರೆ. ಉದಾಹರಣೆಗೆ ಆ ಉದಾಹರಣೆ ಬೇಡ, ಯಾಕಂದರೆ ಅದು ತುಂಬ ಡೀಪಾಗಿ ಹೊರಟೋಗ್ಬಿಡುತ್ತೆ. ಕೆಲವೊಂದು ನನಗೆ ಮನಸ್ಸಲ್ಲಿರೋ ಟಕ ಅಂತ ಆಚೆ ಬಂದುಬಿಡುತ್ತೆ. ಅವೆಲ್ಲ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಅಷ್ಟೊಂದು ಧೈರ್ಯನೂ ಇಲ್ಲ ನನಗೆ. ಅಷ್ಟು ಮೀರಿ ನಿಂತ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ ನಮಗೆ. ಯಾಕಂದರೆ ಬಡವನ ಕೋಪ ದವಡೆಗೆ ಮೂಲ ಅಂತ ಹೇಳಿದ್ದಾರೆ. ಸೊ ನಮ್ಮಂಥ ಬಡವ್ರ ನೋವು ಎಷ್ಟೇ ಇದ್ದರೂ ನಾವು ಸಹಿಸ್ಕೊಂಡು ಹೋಗ್ಬೇಕೇ ವಿನಃ ಧ್ವನಿ ಎತ್ತಿ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳಾಗಲಿಲ್ಲ ನಾವು. ಅದರಿಂದ ಸ್ವಲ್ಪ ಭಯ ಪಡ್ತಾಯಿದ್ದೀನಿ ನಾನು. ಮಾತುಗಳಲ್ಲಿ ನಾನು ಮಾತಾಡಬಲ್ಲೆ, ಎಷ್ಟು ಬೇಕಾದರೂ ಮಾತಾಡ್ತೀನಿ. ಸೊ ಅದರಲ್ಲಿ ಒಂದಾದರೂ ಮಾಡಿದ್ರೆ ಚೆನ್ನಾಗಿರ್ತದೆ. ಸೊ ಅಷ್ಟು ಯೋಗ್ಯತೆ ನನಗಿಲ್ಲ. ಸೊ ಅಂಥ ಅವಕಾಶ ಸಿಕ್ಕಿ ಯೂಸ್ ಮಾಡ್ಕೊಳ್ಳೋಂಥ ದೊಡ್ಡ ಮನಸ್ಸಿರೋ ಅಣ್ಣಂದರೆ, ತಮ್ಮಂದರೆ, ಅಕ್ಕಂದರೆ, ತಂಗಿದಿರೆ ತುಂಬ ಜನ ಇದ್ದಾರೆ. ಸೋಷಲ್ ವರ್ಕ್ ಮಾಡೋಂಥವ್ರು ತುಂಬ ಇದ್ದಾರೆ. ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ, ಈ ಥರದ್ದಲ್ವ ನಮ್ಮದು ಒಳ್ಳೆ ಕೆಲಸ ಅಂತಂದರೆ. ಯಾವುದೋ ಅಣ್ಣ ಸಾರಾಯಿ ಕುಡಿಯೋದು ತುಂಬ ಕೆಟ್ಟ ಕೆಲಸನೇ ಅಂತ ನಾನು ಅಂದ್ಕೊತಾ ಇದ್ದೀನಿ. ಅದೊಂದು ನಿಲ್ಲಿಸಿದ್ರೆ ಎಷ್ಟೋ ಸಂಸಾರಗಳು ಉದ್ಧಾರ ಆಗ್ತಾಯಿದ್ದಾವೆ. ನಾನು ತುಂಬ ಕೊರಗ್ತಾ ಇದ್ದೀನಿ, ನಾನು ತುಂಬ ನೊಂದ್ಕೊತಾ ಇದ್ದೀನಿ. ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಕಣ್ಣುಗಳಲ್ಲಿ ಅಂಥವ್ರು ಅಂಥ ಮಕ್ಕಳಿರೋ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಾ ಇರ್ತಾರೆ ಅಂತ, ಅವ್ರಿಗಿರೋ ಅಕ್ಕ ತಂಗಿದಿರು ಎಷ್ಟು ನೋವು ಪಡ್ತಾ ಇರ್ತಾರೆ, ಅಣ್ಣ ತಮ್ಮಂದಿರು ಎಷ್ಟು ನೋವು ಪಡ್ತಾ ಇರ್ತಾರೆ, ಅವ್ರ ಹೆಂಡತಿ ಮಕ್ಕಳು ಎಷ್ಟು ನೋವು ಪಡ್ತಾ ಇರ್ತಾರೆ ಅಂತ ನನಗೆ ಗೊತ್ತು. ಯಾಕಂದರೆ ನಾವು ನೋಡ್ತಾ ಇರ್ತೀವಿ, ಲೈವಲ್ಲಿ ನೋಡ್ತಾ ಇರ್ತೀವಿ. ನಾವು ಕಣ್ಣೆದುರಿಗೆ ಎಲ್ಲೋ ಹೇಳಿದ ಮಾತುಗಳಲ್ಲ, ಯಾರೋ ಕೇಳಿದ ಮಾತುಗಳಲ್ಲ, ಕಣ್ಣುಗಳಲ್ಲಿ ನೋಡ್ತಾ ಇರ್ತೀವಿ. ಅವ್ರ ಫ್ಯಾಮಿಲಿಯವರು ಎಷ್ಟು ನೋವು ತಿಂತಾರೆ, ಎಷ್ಟು ಅವಮಾನಕ್ಕೆ ಗುರಿಯಾಗಿರ್ತಾರೆ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಅದನ್ನು ನಿಲ್ಲಿಸ್ರಿ. ಅದು ದೇಶ ಉದ್ಧಾರ ಆಗೋಂಥ ಕೆಲಸನೇ ಅಲ್ವಾ? ಅಂಥ ದೇಶ ಉದ್ಧಾರ ಆಗೋಂಥ ಉದ್ದೇಶಗಳೇ ಇದ್ದರೆ ಸಾರಾಯಿ ತಯಾರೇ ಮಾಡ್ತಾ ಇರಲಿಲ್ಲ. ನಾನು ಸಾರಾಯಿಂದ ಸ್ಟಾರ್ಟ್ ಆಗಿರೋದು ನನ್ನ ಆಲೋಚನೆ. ಸೊ ಸಾರಾಯಿ ಒಳಗಡೆ ಇದೆ. ಅದ್ರ ಮೇಲಿರೋ ಹೆಸ್ರುಗಳೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆ ಸಾರಾಯಿ ಕುಡಿಯೋದ್ರಿಂದ ಎಷ್ಟು ಪ್ರಾಬ್ಲಮ್ಸು. ತಂದೆ ತಾಯಿ ಮಾತು ಮಕ್ಕಳು ಕೇಳ್ತಾ ಇಲ್ಲ, ಮಕ್ಕಳ ಮಾತು ತಂದೆ ತಾಯಿಗಳು ಕೇಳ್ತಾ ಇಲ್ಲ. ಸಾಯಂಕಾಲಕ್ಕೆ ಒಲೆ ಮೇಲೆ ಇಕ್ಕೋದಕ್ಕೆ ಅಕ್ಕಿ ಇಲ್ಲ ಅಂತಂದ್ರೂ ಸಾರಾಯಿ ಕುಡಿಯೋದಕ್ಕೆ ಮಾತ್ರ ದುಡ್ಡು ಹೆಚ್ಚು ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಹೆಂಡತಿ ಮಕ್ಳು ಏನು ತಿನ್ನಬೇಕು? ಅಂಥ ತಂದೆ ತಾಯಿಗಳು, ಆ ಥರ ಮಕ್ಕಳಿರೋ ತಂದೆ ತಾಯಿಗಳು ಏನು ತಿನ್ನಬೇಕು? ಮಕ್ಕಳನ್ನೇ ನಂಬ್ಕೊಂಡಿರ್ತಾರೆ. ತಮ್ಮ ಕಷ್ಟಪಟ್ಟಿದ್ದೆಲ್ಲ ಮಕ್ಕಳಿಗೋಸ್ಕರ ಹಾಕಿ ಮಕ್ಕಳು ಚೆನ್ನಾಗಿದ್ದರೆ ನಮ್ಗೆ ಸಂತೋಷ. ವಯಸ್ಸಾದ ಕಾಲಕ್ಕಂತೂ ತಿಟ್ಕೊಡ್ತಾರೆ ಅನ್ನೋ ಆಲೋಚನೆಗಳಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸಿರ್ತಾರೆ. ಮಕ್ಕಳು ದಾರಿ ತಪ್ಪಿ ಕುಡಿದು ಆ ರೋಡಾಗ, ಆ ಚರಂಡಿಗಳಾಗ ಅಲ್ಲಿ ಇಲ್ಲಿ ಬಿದ್ದು ಅವ್ರ ಮೇಲೆ ಗಲಾಟೆ ಮಾಡ್ಕೊಂಡು, ಇವ್ರ ಮೇಲೆ ಗಲಾಟೆ ಮಾಡ್ಕೊಂಡು, ಇಲ್ದಿದ್ದು ಪ್ರಾಬ್ಲಮ್ಗಳೆಲ್ಲ ತಲೆ ಮೇಲೆ ಹಾಕ್ಕೊಂಡು ಅವ್ರ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿರ್ತಾರೆ, ಅಣ್ಣ ತಮ್ಮದಿರು ನೆಮ್ಮದಿಯಾಗಿರ್ತಾರೆ. ದೇಶರ ಉದ್ಧಾರ ಮಾಡೋ ದಾರಿಯಲ್ಲಿ ಇದು ಒಂದಿದೆ. ಇದನ್ನು ನೀವು ಪಾಯಿಂಟ್ ಮಾಡಬೇಕಣ್ಣ. ಯಾಕಂದರೆ ರಾಜಕಾರಣಿಗಳು ದೊಡ್ಡವ್ರ ಹೆಸರುಗಳೆಲ್ಲ ನಮ್ಗೆ ಹೇಳೋಕ್ಕೆ ಬರೋಲ್ಲ, ಅಷ್ಟು ಯೋಗ್ಯತೆ ಇರೋರಲ್ಲ. ಸೊ ನೀವು ವಿದ್ಯಾವಂತರು, ನೀವು ಮಾತಾಡಿದ್ರೆ ಕೇಳೋಂಥವ್ರು ಇರ್ತಾರೆ. ನಿಮ್ಮಿಂದ ಸಾಧ್ಯವಾಗುವಂಥವು ತುಂಬ ಕೆಲಸಗಳಿರ್ತವೆ. ಅದರಲ್ಲಿ ಇದು ಒಂದಿರ್ತೈತೆ. ಅದನ್ನು ನೀವು ಅದು ಜಾರಿಗೆ ತಗೊಂಬನ್ನಿ. ಊರುಗಳಿಗೆ ಬಸ್ ಇರಲ್ಲ, ಮನೆಗೊಂದೊಂದು ಬಾತ್ರೂಮ್ ಇರಲ್ಲ, ಅದನ್ನು ವ್ಯವಸ್ಥೆ ಮಾಡಿ. ಚರಂಡಿಗಳು ಕ್ಲೀನ್ ಮಾಡಿ, ಸ್ಕೂಲ್ಗಳು ಕ್ಲೀನ್ ಮಾಡಿ, ಬಿದ್ದಿರೋ ದೇವಸ್ಥಾನಗಳು, ಆ ಕಾಂಪೌಂಡ್ಗಳು, ಕಲ್ಯಾಣಿಗಳು ಇರ್ತಾವಲ್ಲ ಅಂಥವು, ಅವೆಲ್ಲ ಒಳ್ಳೆಯ ಕೆಲಸಗಳೇ. ಎಷ್ಟೋ ವರ್ಷಗಳಿಂದ ಬಿದ್ದಿರೋ ದೇವಸ್ಥಾನಗಳಿದ್ದಾವೆ, ಅದನ್ನೆಲ್ಲ ಕ್ಲೀನ್ ಮಾಡಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಊರಿಗೊಂದು ಸಂತೋಷನೂ ಇರುತ್ತೆ, ಊರವರೆಲ್ಲನೂ ಸಂತೋಷ ಪಡ್ತಾರೆ. ಕಲ್ಯಾಣಿಗಳು ಕಟ್ಟಿಸಿ ಬಿಟ್ಬಿಟ್ಟಿರ್ತಾರೆ. ಎಲ್ಲ ಹಳ್ಳಿಗಳಿಗೂ ಒಂದೊಂದು ಬೇವಿನ ಮರ, ಒಂದೊಂದು ಅರಳಿ ಕಟ್ಟೆ ಕಟ್ಟಿಸ್ರಿ. ಜನಗಳು ಕೂತ್ಕೊಳೋಕ್ಕೂ ಆಗುತ್ತೆ, ಭಕ್ತಿ ಇರೋರಿಗೆ ಪೂಜೆ ಮಾಡೋಕ್ಕೂ ಆಗುತ್ತೆ. ಹೌದಾ? ಅದು ಬಸ್ ಸ್ಟಾಪಲ್ಲಾದರೆ ಇನ್ನೂ ಅನುಕೂಲ, ನೆರಳಲ್ಲಿ ಕೂತ್ಕೊತಾರೆ. ಎಲ್ಲ ಒಂದು ಬಸ್ ಸ್ಟಾಪಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಇದು ಮಾಡಿರಿ, ಒಂದು ಟಾಯ್ಲೆಟ್ ಕಟ್ಟಿಸ್ರಿ ಪ್ರತಿಯೊಂದು ಬಸ್ ಸ್ಟಾಪಲ್ಲೂ. ಬಾತ್ರೂಮ್ಗಳಿಗೆ ಹೋಗೋರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ?
ಈಗ ಯಾವುದೋ ಒಂದು ಊರಿಗೆ ಹೋಗ್ಬೇಕಂತ ಹೋಗ್ತಾ ಇರ್ತೀವಿ, ಒಂದಕ್ಕೆ ಅರ್ಜೆಂಟ್ ಆಗೋಯ್ತು, ಎರಡಕ್ಕೆ ಅರ್ಜೆಂಟ್ ಆಗೋಯ್ತು, ದುಡ್ಡು ಕೊಟ್ಟೇ ಹೋಗಬೇಕು. ಫ್ರೀಯಾಗಿ ಒಂದೊಂದು ಬಾತ್ರೂಮ್ ಕಟ್ಸ್ಬಿಟ್ಬಿಡ್ರಿ, ಎಷ್ಟು ಜನ ನೆನೆಸ್ಕೊತಾರೆ. ನಮಗೆಷ್ಟು ಅನುಕೂಲ ಆಗುತ್ತೆ ಅದರಿಂದ. ಅಲ್ಲಲ್ಲ ಒಂದೊಂದು ಬಾತ್ರೂಮ್ ಇದ್ದರೆ ಅನುಕೂಲ ಅಲ್ವಾ? ಶುಗರ್ ಇರೋರು ಇರ್ತಾರೆ, ಏನು ಅರ್ಜೆಂಟ್ ಮೇಲೆ ನೀರು ಕುಡ್ದು ಹೋಗಿರೋರು ಇರ್ತಾರೆ, ಬಾತ್ರೂಮ್ಗೆ ಹೋಗೋ ಟೈಮ್ ಇಲ್ಲ ಅಂತ ಓಡೋಗಿರೋರು ಇರ್ತಾರೆ. ಅಂಥವ್ರಿಗೆ ಮಧ್ಯದಲ್ಲಿ ಎಲ್ಲಾದರೂ ಒಂದೊಂದು ಬಾತ್ರೂಮ್ ಕೊಟ್ಬಿಟ್ರೆ ನೆಮ್ಮದಿಯಾಗಿರ್ತಾರೆ. ಅದು ಎಷ್ಟು ಒಳ್ಳೆಯ ಕೆಲಸ. ಅದು ಒಳ್ಳೆಯದ ಕೆಟ್ಟದ್ದಂತ ನೀವು ನಾನು ಕಮೆಂಟ್ ಮಾಡಿ ಹೇಳಬೇಕು. ನನ್ನ ಆಲೋಚನೆಗಳು ಬಂದಿದ್ದು ನಾನು ಹೇಳ್ತೀನಿ. ನಾನೇನು ಬರ್ದಿಕ್ಕೊಂಡಿರಲ್ಲ, ಕಂಟೆಂಟು ಅಂತ ಮಾಡೋಕ್ಕೆ ನನಗೆ ಗೊತ್ತಿಲ್ಲ. ನನ್ನ ಆಲೋಚನೆಯಲ್ಲಿ ಬಂದಿದ್ದು ನಾನು ಹೇಳ್ತೀನಿ. ನನ್ನ ಪ್ರೀತಿ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿದಿರೇ, ನನ್ನ ತಂದೆ ತಾಯಿಗಳೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ, ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಂಡೋದ್ರೆ ಅದು ಮುಂದಿನ ಜನ್ರೇಷನ್ವರೆಗೂ ಹಂಗೆ ಕಂಟಿನ್ಯೂ ಆಗಿ ಇನ್ನೂ ನಮ್ಮ ದೇಶ ಇಂಪ್ರೂವ್ ಆಗ್ಬೋದು. ಬೇರೆ ದೇಶಕ್ಕೆ ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಮಗೆ. ನಮ್ಮ ದೇಶದ ಸ್ವತ್ತುಗಳು ನಮ್ಮ ದೇಶದಲ್ಲೇ ಇರಲಿ. ನಮ್ಮ ದೇಶದ ಸಂಪತ್ತುಗಳನ್ನ ಬೇರೆ ದೇಶಕ್ಕೆ ನಾವು ರವಾನೆ ಮಾಡೋದೇ ಬೇಡ. ನಮ್ಮ ದೇಶದ ವಿದ್ಯಾರ್ಥಿಗಳನ್ನ, ಇಂಜಿನಿಯರ್ಗಳನ್ನ, ಲಾಯರ್ಗಳನ್ನ, ಡಾಕ್ಟರ್ಗಳನ್ನೆಲ್ಲ ಬೇರೆ ದೇಶಕ್ಕೆ ಬಿಟ್ಕೊಡೋದೇ ಬೇಡ. ಆವಾಗ ನಮ್ಮ ದೇಶನೇ ಉದ್ಧಾರ ಆಗುತ್ತೆ. ಆಗಲ್ವಾ? ಈಗ ನಮ್ಮ ದೇಶ ಹಿಂದುಳಿದ ದೇಶ ತಾನೇ ನಮ್ಮದು, ಬಡ ದೇಶ ತಾನೇ ನಮ್ಮದು ಭಾರತ ದೇಶ. ಹಾಂ, ಇವರೆಲ್ಲ ನಮ್ಮೂರಲ್ಲೇ ಇದ್ದು ನಮಗೆ ಒಳ್ಳೊಳ್ಳೆ ಕೆಲಸಗಳು ಸಿಗ್ತಾಯಿದ್ರೆ ನಾವು ಯಾಕೆ ಉದ್ಧಾರ ಆಗಲ್ಲ? ದೇಶ ಉದ್ಧಾರ ಆಗುತ್ತೆ, ನಮ್ಮದು ನಂಬರ್ 1 ದೇಶ ಆಗುತ್ತೆ. ಅವಾಗ ನಾವೆಲ್ಲನೂ ರಿಚ್ಚಾಗಿರ್ತೀವಿ. ಇರೋದಕ್ಕೆ ಮನೆಗಳೇ ಇಲ್ದಿರೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ಹಾಂ, ನಾನು ನೋಡಿದ್ದೀನಿ. ಸೀಟುಗಳೆಲ್ಲ ಒಡೆದೋಗಿರ್ತವೆ, ಹೆಂಚುಗಳೆಲ್ಲ ಆರೋಗಿರ್ತವೆ, ಅದ್ರ ಮೇಲೆ ಪೇಪರ್ ಹಾಕ್ಕೊಂಡು ಮನೆ ತುಂಬ ಮಕ್ಕಳಿರ್ತಾರೆ. ಮಕ್ಕಳನ್ನೆಲ್ಲ ಹಿಂಗೆ ಕಚ್ಕೊಂಡು ಮಲ್ಕೊಂಡಿರೋ ತಂದೆ ತಾಯಿಗಳು ನಾನು ನೋಡಿದ್ದೀನಿ. ಯಾರ್ಯಾರ ಕಣ್ಣಿಗೆ ಅಂಥವರೆಲ್ಲ ಕಾಣಿಸ್ತಾ ಇದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಇರೋಕ್ಕೆ ಮನೆ ಇಲ್ದಿದ್ದವರು ಆ ಗೋಡೆಗಳು ಬಿದ್ದೋದ್ರೆ ಮನೆ ಮಂದಿ ಎಲ್ಲ ಸತ್ತೋಗ್ತಾರೆ. ಅಂಥವ್ರನ್ನ ಹುಡುಕಿ ನೀವು ಅಂಥವ್ರಿಗೊಂದೊಂದು ಗ್ರ್ಯಾಂಟ್ ಮಾಡಿಸ್ಕೊಡ್ರಿ. ಯಾಕಂದರೆ ಕೂಲಿ ನಾಲಿ ಮಾಡೋರ ಹತ್ರ ಲಕ್ಷಗಳು ದುಡ್ಡಿರಲ್ಲ. ಚೆನ್ನಾಗಿ ಓದಿ ಸಂಪಾದನೆ ಮಾಡೋರ ಹತ್ರ ದುಡ್ಡಿರುತ್ತೆ, ಆದರೆ ಬಡವ್ರ ಹತ್ರ ದುಡ್ಡುಗಳಿರಲ್ಲ. ಕೂಲಿಗೆ ಹೋದ್ರೆ ಎಷ್ಟು ಕೊಡ್ತಾರೆ? ಅಮ್ಮಮ್ಮ ಅಂದರೆ ಒಂದು ದಿನಕ್ಕೊಂದು 500 ರೂಪಾಯಿ ಕೊಡ್ತಾರೇನೋ. ಅದರಲ್ಲಿ ಗಂಡನ ಸಾರಾಯಿ ಸ್ವಲ್ಪ ಕುಡ್ಕೊಬೇಕು, ಹೆಂಡ್ತಿಗೆ ಎಲೆ ಅಡಿಕೆ ತಂದು ಕೊಡಬೇಕು, ಮಕ್ಕಳು ಕೇಳಿದಾಗ ತಿಂಡಿಗಳು ಕೊಡಿಸ್ಬೇಕು, ಅವ್ರಿಗೆ ಬುಕ್ಕುಗಳು ಕೊಡಿಸ್ಬೇಕು, ಪೆನ್ನುಗಳು ಕೊಡಿಸ್ಬೇಕು, ಮನೆಗೆ ರೇಷನ್ ತಂದು ಹಾಕ್ಕೊಬೇಕು. ಸಡನ್ನಾಗಿ ಯಾರಾದರೂ ನೆಂಟರು ಬಂತಾರೆ, ಅವ್ರಿಗೆ ಚಿಕನ್ಗಳು ಮಟನ್ಗಳು ಮಾಡಿಕ್ಬೇಕು, ಪಲಾವು ಬಿರಿಯಾನಿ ಮಾಡಿಕ್ಬೇಕು, ಒಬ್ಬಟ್ಟುಗಳು ಮಾಡಿಕ್ಬೇಕು, ಮರ್ಯಾದೆಗೋಸ್ಕರ. ಸಡನ್ನಾಗಿ ಯಾವುದಾದ್ರೂ ಒಂದು ಫಂಕ್ಷನ್ ಆಯಿತು, ನನ್ನ ನಾದಿನಿ ಮಗಂದು ಮದುವೆ ಆಯಿತು, ನನ್ನ ಅತ್ತಿಗೆ ಮಗಂದು ಅದೇನೋ ಬಸ್ರಿ ಹೆಂಗಸ್ರಿಗೆ ಹೊಸ್ಗೆ ಹಾಕ್ತಾರಲ್ಲ ಅದಾಯಿತು, ನಾಮಕರಣ ಐತೆ, ಮದುವೆ ಐತೆ, ದ್ಯಾವ್ರ ಐತೆ, ಇವೆಲ್ಲ ಇರ್ತವೆ. ಇದರಲ್ಲೆಲ್ಲನೂ ಅದನ್ನು ಮೇಂಟೈನ್ ಮಾಡಬೇಕು. ಸೇವ್ ಮಾಡೋಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಈಗ ಗೌರ್ಮೆಂಟ್ ಕಡೆಯಿಂದ ಗ್ರ್ಯಾಂಟ್ ಅಂತ ಮಾಡಿಸಿ ಸ್ವಲ್ಪ ದುಡ್ಡು ಕೊಡ್ತಾರೆ. ಅದ್ರ ಜೊತೆಗೆ ಹಾಕ್ಕೊಳಕ್ಕಾದ್ರೂ ದುಡ್ಡು ಇರಬೇಕಲ್ಲ ಜನಗಳ ಹತ್ರ. ನಮ್ಮ ಹತ್ರ ಇಲ್ಲ. ಕೂಲಿ ಮಾಡಿದ್ದು ಅಲ್ಲಿಗೆ ನಮ್ಗೆ ಕರೆಕ್ಟಾಗಿರುತ್ತೆ. ಎಕ್ಸ್ಟ್ರಾ ಅಂತ ಎತ್ತಿಕೊಳ್ಳೋದಕ್ಕೆ ಅಂತ ಇರಲ್ಲ. ಸೊ ಅಂಥವ್ರಿಗೆ ಸ್ವಲ್ಪ ಹೆಚ್ಚಾಗೆ ದುಡ್ಡು ಕೊಟ್ಟು ಮನೆ ಕಟ್ಟಿಸ್ಕೊಡ್ರಿ. ಆ ಥರ ಮನೆಯಲ್ಲಿದ್ದವ್ರನ್ನ ಎಷ್ಟು ಬೇಕಾದರೂ ನೀವು ಹುಡುಕ್ಬೋದು. ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಓಡಾಡಿ, ಹುಡುಕ್ರಿ, ಎಲ್ಲೆಲ್ಲಿ ಏನೇನು ಕೊರತೆಗಳಿದೆ ಹುಡುಕಿ ಎಲ್ಲರಿಗೂ ಸಹಾಯ ಮಾಡಿ. ಒಂದೂರು ಉದ್ಧಾರ ಆದರೆ ಇನ್ನೊಂದು ಪಕ್ಕದೂರು ಅದೇ ಥರ ಉದ್ಧಾರ ಆಗೋ ಪ್ರಯತ್ನ ಮಾಡುತ್ತೆ. ಉದ್ಧಾರ ಆಗೋದು ಅಂತಂದರೆ ಎಲ್ಲರೂ ಅಪಾರ್ಟ್ಮೆಂಟ್ಗಳ ಮೇಲೆ ಅಪಾರ್ಟ್ಮೆಂಟ್ಗಳು ಕಳಿಸೋದಲ್ಲ. ಉದ್ಧಾರ ಆಗೋದು ಅಂದರೆ ಇರೋದಕ್ಕೊಂದು ನೆಲೆ ಅಂತ ಸಿಕ್ಕರೆ ಎಷ್ಟೋ ತೃಪ್ತಿ ಅಲ್ವಾ? ಈಗ ರೇಷನ್ ಅಕ್ಕಿ ತಿನ್ಕೊಂಡೇ ಜೀವನ ಮಾಡೋರಿಗೆ ಸೋನಾ ಮಸೂರಿ ಬಂದರೆ ಎಲ್ಲಿಂದ ಬರುತ್ತೆ? ಬಾಸ್ಮತಿ ರೈಸ್ ಬಂದರೆ ಎಲ್ಲಿಂದ ಬರುತ್ತೆ? ಬೇಡ. ಆ ಕೊಟ್ಟಿರೋ ಸೊಸೈಟಿ ಅಕ್ಕಿ ಇಕ್ಕೊಳ್ಳೋದಕ್ಕಾದ್ರೂ ಬೇಡವಾ? ಮಳೆ ಬಂದರೆ ಆ ಅಕ್ಕಿನೂ ನೆಂದೋಗ್ಬಿಡ್ತವೆ. ಏನು ತಿನ್ಬೇಕು ಅವಾಗ ಬಡವರು? ಗೋಡೆಗಳು ಭದ್ರವಾಗಿರೋರಿಗೆ ಸೀಟುಗಳು ಕೊಡಿಸ್ರಿ. ಅದು ಮರಗಳ ಪಕ್ಕದಲ್ಲಿ ಮನೆಗಳು ಕಟ್ಟಿರೋರಿಗೆ ತೆಂಗಿನಕಾಯಿ ಬಿದ್ದೇ ಬೀಳ್ತವೆ. ಒಂದು ರೆಕ್ಕೆನೇ ಬಿತ್ತು, ಒಂದು ಅಡ್ಡಿನೇ ಒಣಗೋಗಿ ಅದ್ರ ಮನೆ ಮೇಲೆ ಬಿತ್ತು, ಸೀಟುಗಳು ಹೊಡೆದೋಗಿರ್ತವೆ. ದುಡ್ಡುಗಳು ಕೊಡಬೇಡ್ರಿ ನೀವು ಕೈಗಳಿಗೆ. ನೀವೇ ಅಂಥವ್ರ ಮನೆಗಳನ್ನ ಪಾಯಿಂಟ್ ಮಾಡಿ ಆ ಮನೆಗಳಿಗೆ ಸೀಟ್ ಹಾಕಿ ನೀವೇ ಆಳುಗಳನ್ನ ಹತ್ತಿಸಿ ನೀವು ಅಲ್ಲಿ ನಿಂತು ಆ ಕೆಲಸ ಮಾಡಿಬಿಟ್ಟು ಬನ್ನಿರಿ. ಸೊ ನಿಮ್ಮನೆ ದೇವರು ಅಂತ ಪೂಜೆ ಮಾಡ್ತಾರೆ.
ಅದು ದೇಶ ಉದ್ಧಾರ ಆಗೋಂಥ ಕೆಲಸ. ನನ್ನ ತಮ್ಮಂದಿರೇ, ಅಣ್ಣಂದಿರೇ, ನನ್ನ ತಮ್ಮಂದಿರೇ, ದಯವಿಟ್ಟು ವಿಡಿಯೋ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಖಂಡಿತ ನಾನು ತಿದ್ಕೊತೀನಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಸೊ ನನ್ನ ಮಾತುಗಳಲ್ಲಿ ತಪ್ಪುಗಳು, ತೊದಲುಗಳು ಏನಾದಿದ್ದರೆ ಅದನ್ನು ಒಳ್ಳೆಯ ರೀತಿಯಾಗಿ ನಾನು ತಿದ್ಕೊಳ್ಳೋ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಖಂಡಿತ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ನನಗೆ ಮಾತಾಡೋಕ್ಕೂ ಅಷ್ಟೊಂದು ಬರೋಲ್ಲ, ಆದರೂ ನನ್ನ ಆಲೋಚನೆಯಲ್ಲಿರೋದನ್ನ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಓದಿ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಕಂಟೆಂಟ್ ಮಾಡಬೇಕು, ಅದು ಮಾಡಬೇಕು, ಇದು ಬೇರೆ ಮಾಡಬೇಕು ಅನ್ನೋ ಆಲೋಚನೆ ಇಲ್ಲ. ಸೊ ನನ್ನ ಜೀವನದಲ್ಲಿ ನನಗೆ ಆಲೋಚನೆಗಳು ಬಂದಿದ್ದನ್ನೇ ನಾನು ಮಾತಾಡೋದು ಯಾವತ್ತೂ ಅಷ್ಟೇ. ಒಬ್ಬರು ಹೇಳ್ಕೊಟ್ಟಿದ್ದನ್ನಲ್ಲ, ಒಬ್ಬರು ಬರ್ಕೊಟ್ಟಿದ್ದನ್ನು ಓದೋ ಕೆಪಾಸಿಟಿ ನನಗಿಲ್ಲ. ಸೊ ನನ್ನ ಆಲೋಚನೆಗಳು ಹಿಂಗೆ ಒಂದೊಂದು ದಿನ ಕೂತ್ಕೊಂಡು ಯೋಚನೆ ಮಾಡ್ತೀವಲ್ಲ, ಆ ಯೋಚನೆ ಮಾಡಿದಾಗ ತಡಿ ಈ ಥರದ್ದು 4 ಜನ ಕೇಳಿದ್ರೆ ಏನಂತಾರೆ ಅವರು? ಅದನ್ನು ಒಳ್ಳೆ ರೀತಿಯಾಗಿ ತಗೊತಾರ, ಕೆಟ್ಟದಾಗಿ ತಗೊತಾರ ನಮ್ಮ ಬಗ್ಗೆ? ಅದು ನೋಡೋಣ. ತಪ್ಪುಗಳಿದ್ದರೆ ತಿದ್ದುತ್ತಾರೆ, ಕ್ಷಮಿಸ್ತಾರೆ, ಒಂದು ಸಾರಿ ಕೇಳೋಣ, ಮತ್ತೆ ತಪ್ಪು ಮಾಡೋದು ಬೇಡ. ಆದ್ರೂ ನನ್ನ ಮನಸ್ಸಲ್ಲಿರೋ ಮಾತನ್ನ ಒಂದು 10 ಜನನಾದರೂ ಕೇಳಲಿ, ಅವ್ರ ಅಭಿಪ್ರಾಯ ಹೇಳಿ. 1000 ಮಿಲಿಯನ್ ಗಟ್ಟಲೆ ಯಾರೂ ನೋಡೋದು ಬೇಡ, ಒಂದು 10 ಜನನಾದರೂ ನೋಡಲಿ, ಅವ್ರ ಅಭಿಪ್ರಾಯ ಹೇಳಿ ನಮಗೆ. ಆವಾಗ ಇದೇನೋ ಯಾವುದೋ ಒಂದು ಪ್ರೋಗ್ರಾಮ್ ಬರ್ತಿತ್ತು, ಸುಮಾ ಅಡ್ಡ ಅಂತ. ಅವರು ಆಡಿಯನ್ಸ್ ಪೋಲ್ ಅಂತ ತಗೊತಿದ್ರು. ಮುಂಚೆನೇ ನಾವು ಸರ್ವೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು. ಸರ್ವೆ ಮಾಡಿ ನಾವು ಆನ್ಸರ್ಗಳು ಕಲೆಕ್ಟ್ ಮಾಡಿದ್ದೀವಿ. ನಾವು ಕೇಳೋ ಕ್ವಶನ್ಗೆ ನಾವು ಕಲೆಕ್ಟ್ ಮಾಡಿರೋ ಆನ್ಸರ್ಗಳಲ್ಲಿ ಮ್ಯಾಚ್ ಆಗೋಂಥರಿದ್ರೆ ನಿಮಗೆ ಪಾಯಿಂಟ್ಸ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಆ ಥರ ಜನಗಳ ಅಭಿಪ್ರಾಯ ನಾನು ತಿಳ್ಕೊತೀನಿ ಹೆಂಗಿರುತ್ತೆ ಅಂತ. ಲೋಕಜ್ಞಾನ ಇಲ್ಲ ನಮಗೆ. ನಾವು ಹಳ್ಳಿ ಬಿಟ್ಟು ಹಳ್ಳೀಲಿ ಕೂಲಿ ನಾಲಿ ಮಾಡ್ಕೊಂಡು ತಿಂದವರು. ಸಿಟಿಗಳ ಜೀವನ ಹೆಂಗಿರುತ್ತೆ, ಹಳ್ಳಿಗಳ ಜೀವನ ಹೆಂಗಿರುತ್ತೆ, ರಾಜಕಾರಣಿಗಳ ಬಗ್ಗೆ, ಮ್ಯಾಚುಗಳ ಬಗ್ಗೆ, ಕ್ರಿಕೆಟ್ಗಳ ಬಗ್ಗೆ, ಈ ಥರದ್ದು ಎಲ್ಲ ಏನು ನಾಲೆಡ್ಜ್ ಇಲ್ಲ ನಮಗೆ. ಬಟ್ ನನಗೊಂದು ಆಲೋಚನೆ ಬಂತು, ನನ್ನ ಮನಸ್ಸಲ್ಲಿರೋದನ್ನ ಜನಗಳಿಗೆ ಹೇಳಿದ್ರೆ ಅವ್ರು ಏನು ಅನ್ಬೋದು, ನನ್ನನ್ನು ಯಾವ ಥರ ತಗೋಬೋದು, ನನ್ನನ್ನು ಅವ್ರ ಅಭಿಪ್ರಾಯಗಳನ್ನ ಯಾವ ಥರ ಹೇಳ್ತಾರೆ, ಇದು ಸರಿ ಅಂತಾರ ತಪ್ಪು ಅಂತಾರೆ. ನನಗೆ ಮಾತ್ರನೇ ಯಾಕೆ ಈ ಥರ ಆಲೋಚನೆ ಬರುತ್ತೆ? ಬೇರೆಯವ್ರಿಗೆಲ್ಲ ಯಾಕೆ ಬರೋಲ್ಲ? ಬೇರೆಯವ್ರ ಆಲೋಚನೆ ಈ ಥರ ಮಾಡ್ತಾರಾ? ಈ ಥರ ಮಾಡೋಕ್ಕೆ ಕೆಲಸ ಇಲ್ದಿರೋ ಬರೋಂಥ ಆಲೋಚನೆಗಳು ನಾವು ಅದನ್ನು ನಿಮ್ಗೆ ಹೇಳ್ತೀನಿ. ಅದನ್ನು ನೀವು ಎಷ್ಟು ಜನ ಒಳ್ಳೆ ರೀತಿಯಲ್ಲಿ ತಗೊತೀರೋ, ಎಷ್ಟು ಜನ ಫೇರ್ ಆ್ಯಂಡ್ ಲವ್ಲಿ ಏನೋ ಜಾಸ್ತಿ ಆಗ್ತೀವಿ ರಾತ ಇದನ್ನು ಅದನ್ನು ನಾನು ನಿಮ್ಮ ಹತ್ರ ಹೇಳೋಕೆ ಹೇಳ್ತೀನಿ. ನನಗೆ ಯಾವಾಗ ಯಾವ ಥರ ಆಲೋಚನೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಅದನ್ನು ಮಾತ್ರ ಜನಗಳ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಅದನ್ನು ನೀವು ಯಾವ ರೀತಿ ಬೇಕಾದರೂ ತೊಗೊಬೋದು. ಅವತ್ತೊಂದಿನ ನೇಲ್ ಪಾಲಿಶ್ ಹಾಕೊಂಡಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನನಗೆ ಖುಷಿ ಆಯಿತು, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಬಟ್ ನಾನು ಹೇಳೋ ಸಂತೋಷ ಆದಾಗ ನಾನು ಈ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ನಾನು ಹೇಳೋಂಥ ವಿಷಯದ ಮೇಲೆ ಗಮನ ಕೊಡಿ ನೀವು ಪ್ಲೀಸ್. ಇದು ಕಾಮಿಡಿ ಅಂತ ತೆಗೆದಾಕಬೇಡಿ. ಸೊ ಸೀರಿಯಸ್ ಆಗಿ ತೊಗೊಂಡು ಅದರ ಬಗ್ಗೆ ನನಗೆ ರಿಟರ್ನು ನೀವು ಮಾಡಬೇಕು. ಅದೇನೋ ಏನೋ ಮಾಡಬೇಕು ಅಂತಾರಲ್ಲ, ಆ ಥರ ನೀವು ಖಂಡಿತ ನನಗೆ ತಿಳಿಸ್ಕೊಡ್ರಿ, ಶೇರು ಮಾಡಿರಿ. ಎಲ್ಲರ ಅಭಿಪ್ರಾಯನೂ ನನಗೆ ತಿಳ್ಕೊತೀನಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ಗಳು ಓದೋಕ್ಕೆ ಬಿಡು ಸಿಗಬಾರ್ದು. ಆ ಮಟ್ಟಕ್ಕೆ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ. ನನಗೆ ಮಾಡೋಕ್ಕೇನು ಕೆಲಸ ಇಲ್ಲೇನೆ ನಿನಗೆ ಅಂತ ನಾನು ಹೇಳ್ತಿರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಆಲೋಚನೆಯಲ್ಲಿ ಬಂದಿದ್ದನ್ನು ಮಾತ್ರ ನಾನು ಹೇಳ್ತೀನಿ. ಅದನ್ನು ಮಾತ್ರ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ದಯವಿಟ್ಟು ಈ ವಿಡಿಯೋ ನೋಡೋರು ಇದರಲ್ಲಿ ತಪ್ಪುಗಳಿದೆಯೋ ಸರಿಗಳಿದೆಯೋ ಒಂದು ನಾನು ಆಲೋಚನೆ ಮಾಡಲಿಲ್ಲ. ಇದನ್ನು ಹೇಳಬೇಕು, ಇದನ್ನು ಹೇಳ್ಬಾರ್ದು ಅಂತಲೂ ಕೂಡ ನಾನು ಯೋಚನೆ ಮಾಡಲಿಲ್ಲ. ಮಾಡೋಷ್ಟು ಜ್ಞಾನನೂ ನನಗಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ನಿಮ್ಮ ಮನೆ ಮಗಳು ಅಂತ ನೀವು ಇದನ್ನು ತಪ್ಪನ್ನ ತಿದ್ದಿರಿ, ನನಗೆ ನಿಮ್ಮ ಕಮೆಂಟ್ಗಳ ಮುಖಾಂತರ ತಿಳಿಸ್ರಿ, ಸಪೋರ್ಟ್ ಮಾಡಿರಿ. ನನ್ನ ಆಲೋಚನೆಗಳೆಲ್ಲ ನಿಮ್ಗೆ ಕೇಳಬೇಕು ಅನ್ನೋಂಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ಆಲೋಚನೆಗಳನ್ನೆಲ್ಲ ಇದರಲ್ಲಿ ತಗಲಾಗ್ತಾ ಅಂದರೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜನಗಳ ಹತ್ರಕ್ಕೆ ನಾನು ತಲುಪೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಆಲೋಚನೆಗಳು, ಓನ್ಲಿ ನನ್ನ ಆಲೋಚನೆಗಳು. ಒಬ್ಬರು ಹೇಳ್ಕೊಟ್ಟಿದ್ದಲ್ಲ, ಒಬ್ಬರು ಮಾತಾಡ್ಸೋದಲ್ಲ, ಬೇರೆಯವ್ರು ನೋಡಿ ನಾನು ಕಲಿತಾ ಇರೋದು ಅಲ್ಲ. 4 ಗೋಡೆಗಳ ಮಧ್ಯೆ ಇರೋಳು ನಾನು. ಹೊರಗಿನ ಪ್ರಪಂಚ ಕಮ್ಮಿ ಜ್ಞಾನ ನನಗೆ. ಸೊ ನನ್ನ ಆಲೋಚನೆಗಳು ಹಿಂಗೆ ಕೂತ್ಕೊಂಡಿರ್ತೀನಲ್ಲ, ಆವಾಗ ಈ ಥರ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗ್ತದೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತಲ್ಲ, ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಯಾವಾಗೂ ಅಷ್ಟೇ ಬೇರೆಯವ್ರ ಮೇಲೆ ನಾನು ಕಂಪ್ಲೇಂಟ್ ಇಲ್ಲ, ಬೇರೆಯವ್ರ ಬಗ್ಗೆ ನಾನು ಕಾಪಿ ಮಾಡಲ್ಲ, ಬೇರೆಯವ್ರು ಹೇಳ್ಕೊಟ್ಟಿದ್ದು ನಾನು ಕೇಳ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಇದ್ದಿದ್ದ ನನ್ನ ಆಲೋಚನೆಯಲ್ಲಿ ಬಂದಿದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅದನ್ನು ದಯವಿಟ್ಟು ನೀವೆಲ್ಲರೂ ಕೇಳಿ, ಎಲ್ಲರಿಗೂ ಶೇರ್ ಮಾಡಿ. ತಮಾಷೆ ಅಂತ ಶೇರ್ ಮಾಡ್ತಿರೋ,
ಮ್ಯಾಟ್ರ್ ಇದೆ ಇದರಲ್ಲಿ ಅಂತ ಶೇರ್ ಮಾಡ್ತಿರೋದು ನಿಮಗೆ ಬಿಟ್ಟಿದ್ದದು. ಬಟ್ ನನ್ನ ಆಲೋಚನೆಗಳು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನಗಳಂತೆ, ಚರ್ಚ್ಗಳಂತೆ, ಮಸೀದಿಗಳಂತೆ, ಯಾವ್ದು ಎಲ್ಲ ಒಂದೇ. ಎಲ್ಲ ನಮ್ಮ ದೇಶದಲ್ಲಿರೋದು ಅದೆಲ್ಲ. ಬೇರೆ ದೇಶದಿಂದ ಏನು ಬಂದಿಲ್ಲ, ಎಲ್ಲ ನಮ್ಮವರೇ. ಎಲ್ಲ ನಮ್ಮ ಅಣ್ಣ ತಮ್ಮದಿರಿ, ಎಲ್ಲ ನಮ್ಮ ಅಕ್ಕ ತಂಗಿದಿರಿ ಅಂತ ನೋಡ್ರಿ. ನೋಡಿ, ಎಲ್ಲ ಒಂದು ಕಡೆಯಿಂದ ಸರ್ಚ್ ಮಾಡ್ಕೊಂಬನ್ನಿ. ಕೆಲವು ಊರುಗಳಲ್ಲಿ ಸ್ಕೂಲ್ಗಳೇ ಇರೋಲ್ಲ, ಪಕ್ಕದೂರಿಗೆ ಹೋಗ್ತಾರೆ. ಕೆಲವು ಊರಲ್ಲಿ ಬರೀ 4ನೇ ಕ್ಲಾಸ್ವರೆಗೂ ಇರುತ್ತೆ, ಕೆಲವು ಊರಲ್ಲಿ ಬರೀ 7ನೇ ಕ್ಲಾಸ್ವರೆಗೂ ಇರುತ್ತೆ. ಈಗೇನೋ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಇಂಗ್ಲೀಷ್ ಮೀಡಿಯಮ್ಮು ಸ್ಟಾರ್ಟ್ ಮಾಡಿದ್ರಂತೆ. ಅದು ಕೇಳಿ ಅಂತ ನನಗಂತೂ ತುಂಬ ಸಂತೋಷ ಆಯಿತು. ಅದು ಕಾನೂನು ತಂದಿರೋ ಪುಣ್ಯಾತ್ಮ, ನೀನು ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ನೀನು ಪಾದಗಳಿಗೊಂದು ನಮಸ್ಕಾರ ಮಾಡ್ಕೊಂತೀನಿ ನಾನು. ದೇವ್ರು ನೀನು ಚೆನ್ನಾಗಿಟ್ಟಿರಲಿ. ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಬಡವ್ರ ಮಕ್ಕಳು. ಭಾಷಣ ಮಾಡೋವಾಗ ನೋಡ್ರಿ ನೀವು, ಸ್ವಾತಂತ್ರ್ಯ ದಿನಾಚರಣೆ ದಿನ ಭಾಷಣ ಮಾಡೋರು ನೋಡಬೇಕು. ನಮ್ಮ ಗಾಂಧಿ ತಾತ ಅವ್ರು ಹಂಗೆಲ್ಲ ದಬಾಕ್ಬಿಟ್ರು, ನಮ್ಮ ಅಂಬೇಡ್ಕರ್ ಅವ್ರು ಹಿಂಗೆಲ್ಲ ಮಾಡಿಬಿಟ್ರು, ಅದು ಮಾಡಿಬಿಟ್ರು, ಇದು ಮಾಡಿಬಿಟ್ರು. ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋಂಥ ವ್ಯಕ್ತಿಗಳು ಅಂತಾರೆ. ಅವ್ರ ಮಕ್ಕಳು ಮಾತ್ರ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇರ್ತಾರೆ. ನನಗೆ ಅವಾಗ ಎದ್ದು ನಿಂತ್ಕೊಂಡು ಮಾತಾಡಬೇಕು ಅಂತ ಅನಿಸುತ್ತೆ. ಊರವರೆಲ್ಲ ಸೇರಿ ಪರಕೆಗೆ ಹಾಕ್ತಾರೆ ಅಂತ ಸುಮ್ಮನಾಗುತ್ತೀನಿ ನಾನು. ನಿಜ, ನನಗೆ ತುಂಬ ಸತಿ ಅನಿಸಿದ್ದೆ. ಇವಾಗ ಈ ವ್ಯಕ್ತಿ ಮಾತಾಡ್ತಾವ್ರೆ, ನಾನು ಎದ್ದೇಳ ನಿನ್ನ ಮಕ್ಕಳೆಲ್ಲ ಓದ್ತಾವ್ರೆ ಸ್ಕೂಲ್ಗೆ ಅಂತ ಕೇಳಲ್ಲ ಅಂತ ಪ್ರಾಮಿಸ್ ನನಗನ್ನಿಸಿದೆ. ಅಂಥ ಮೈಂಡ್ ನಂದು. ಇಷ್ಟೆಲ್ಲ ಇರಲ್ಲ ಸರ್ ನೀವು, ನಿಮ್ಮ ಮಕ್ಕಳು ಯಾವ ಸ್ಕೂಲ್ಗೆ ಓದ್ತಾ ಇರೋದು, ಇಷ್ಟು ಜನಗಳಲ್ಲಿ ನಿಮ್ಮ ಮಕ್ಕಳು ಯಾರು ಅಂತ ಕೇಳಬೇಕು ಅಂತ ನಾನು ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆ ದಿನ, ಕನ್ನಡ ರಾಜ್ಯೋತ್ಸವ ದಿನ, ಗಣರಾಜ್ಯೋತ್ಸವ ದಿನ, ಗಾಂಧಿ ಜಯಂತಿ ದಿನ, ಅಂಬೇಡ್ಕರ್ ಜಯಂತಿ ದಿನ, ಮತ್ತು ಸ್ಕೂಲು ಆ್ಯನಿವಲ್ ಡೇ ಅಂತ ಮಾಡ್ತಾರಲ್ಲ, ಅದು ದಿನಗಳಲ್ಲೆಲ್ಲ ಅವ್ರ ಭಾಷಣಗಳು ಕೇಳಿದಾಗೆಲ್ಲ ಎದ್ದು ನಿಂತ್ಕೊಂಡು ಕೇಳಬೇಕು ಇವ್ರನ್ನ ಅನಿಸುತ್ತೆ ನನಗೆ. ನಿಮ್ಮ ಮಕ್ಕಳು ಎಲ್ಲಿ ಓದ್ತಾವ್ರೆ ಸ್ಕೂಲ್ಗೆ, ಇಷ್ಟು ಜನದಲ್ಲಿ ಎಬ್ಬರಿಸಿ ನಿಲ್ಲಿಸ್ರಿ ನಿಮ್ಮ ಮಕ್ಕಳನ್ನ. ಇಷ್ಟೆಲ್ಲ ಹೇಳ್ತಿರಲ್ಲ, ನಿಮ್ಮ ಮಕ್ಕಳಿದೆ ಸ್ಕೂಲಲ್ಲಿ ಹೋಗ್ತಾ ಇದ್ದಾರಾ ಅಂತ ಕೇಳಬೇಕು ಅಂತ ನನ್ನ ಮನಸ್ಸಿಗೆ ಎಷ್ಟೋ ಸತಿ ಹೇಳಿದ್ದೆ. ಭಯ, ನಮ್ಮಪ್ಪ ನಮ್ಮಮ್ಮನೇ ಪರ್ಕೆ ಹೊಡೆದಾಕ್ಬಿಡ್ತಾರೆ ನನ್ನನ್ನು. ಏನೇನು ಹಿಂಗೆ ತಿಂದು ದುರಾಂಕಾರ ಜಾಸ್ತಿ ಆಗೈತಾ? ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ. ಏನು ದೊಡ್ಡ ಲ್ಯಾಂಡ್ ಆರ್ಡ್ರ್ ಇದ್ದಂಗೆ ಇದ್ದೇಳ್ತೀಯ ನೀನು? ಅಸೆಂಬ್ಲಿಗೆ ಹೋಗಿ ಟೇಬಲ್ ಗುದ್ದಬೇಕೇನು ನೀನು? ದೇಶ ಉದ್ಧಾರ ಮಾಡೋಕ್ಕೆ ಎದ್ದುಬಿಟ್ಲು ಬಾಯಿ ಮುಚ್ಕೊಂಡಿಲ್ದಿರ. ಏನು ಅವ್ರಿಗೆ ಯಾರಿಗೂ ಇಲ್ದಿದ್ದು ಜ್ಞಾನ ನಿನಗದ ಅಂತ ನಮ್ಮಪ್ಪ ನಮ್ಮಮ್ಮ ನನ್ನ ಪರ್ಕೆಗೆ ಹೊಡಿತಾರ ಇಲ್ಲ? ಆ ಭಯ ಇದೆ ನನಗೆ. ನಮ್ಮಪ್ಪ ನಮ್ಮಮ್ಮನಿಗೆ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಇನ್ನು ದೇಶದಲ್ಲಿರೋರಿಗೆ ಏನು ಆನ್ಸರ್ ಮಾಡಲಿ, ನಮ್ಮ ಕರ್ನಾಟಕದಲ್ಲಿರೋರಿಗೆ ಏನು ಆನ್ಸರ್ ಮಾಡಲಿ? ದೇಶದ ಎಲ್ಲ ಭಾಗಗಳಲ್ಲೂ ನಮ್ಮ ಜನರಿದ್ದಾರೆ. ಇಂಡಿಯಾದಲ್ಲಿ ನಮ್ಮ ಕನ್ನಡ ಗೊತ್ತಿರೋರ ಬಗ್ಗೆ ಹೇಳ್ತಾಯಿದ್ದೀನಿ. ನಾನು ಕನ್ನಡ ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಎಲ್ಲ ರಾಜ್ಯಗಳಲ್ಲೂ ನಮ್ಮ ಕನ್ನಡದವ್ರು ಇದ್ದೇ ಇರ್ತಾರೆ. ಅವ್ರಿಗೆಲ್ಲನೂ ಭಯನೇ ನನಗೆ. ನನ್ನ ತಂದೆ ತಾಯಿಗೋಸ್ಕರ ನಾನು ಭಯ ಪಟ್ಕೊಂಡಿದ್ದೀನಿ. ಬಟ್ ಈ ಇದು ಯೂಟ್ಯೂಬ್ ಸಿಕ್ಕಿದ ಮೇಲೆ ಏನಾಗ್ತದಾಗಲಿ ಅಂತ ನನ್ನ ಮನಸ್ಸಿನಾಗಿರೋದು ಅದು ಹೇಳ್ಕೊಂಬಿಡೋಣ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದೆಷ್ಟರ ಮಟ್ಟಿಗೆ ಸರಿನೋ ಅದೆಷ್ಟರ ಮಟ್ಟಿಗೆ ತಪ್ಪೋ ನನಗಂತೂ ಗೊತ್ತಿಲ್ಲ. ಬಟ್ ಮನಸ್ಸಲ್ಲಿ ತುಂಬ ವರ್ಷಗಳಿಂದ ಪೆಂಡಿಂಗ್ ಇಟ್ಕೊಂಡಿರೋ ಮಾತುಗಳು, ಈ ಒಂದು 10 ವರ್ಷದವರೆಗೂ ಮಾತಾಡ್ದಿದ್ರೆ ಆ ಮಾತುಗಳೆಲ್ಲ ಪೆಂಡಿಂಗ್ ಇರ್ತವೆ. ಸಡನ್ ಅವ್ರಿಗೆ ಮಾತಾಡೋಕ್ಕೆ ದೇವ್ರು ಬಾಯಿ ಕೊಟ್ಬಿಟ್ರೆ ಆ 10 ವರ್ಷದ ಪೆಂಡಿಂಗ್ ಇರೋ ಮಾತುಗಳೆಲ್ಲ ಒದರ ಬಿಸಾಕ್ತವೆ. ಅದೇ ಥರ ನನಗೆ ಬುದ್ಧಿ ಬಂದಾಗಿಂದ ನನಗಾಗಿರೋ ಅನುಭವಗಳು, ನನ್ನ ಜೀವನದ ಅನುಭವಗಳು, ನನ್ನ ಆಲೋಚನೆಗಳು ನಿಮ್ಮ ಹತ್ರ ಹೇಳ್ಕೊತೀರಿ, ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಇನ್ನು ನನ್ನ ಮಕ್ಳ ಹತ್ರ ಹೇಳ್ಕೊಂಡ್ರೆ ಬಿಡ್ರಿ ಮಮ್ಮಿ ನಿಮ್ದು ಯಾವಾಗ ಇದ್ದಿದ್ದೆ ಅಂತ ತೆಗೆದಾಕ್ತವೆ. ನನ್ನ ಅಣ್ಣ ತಮ್ಮದಿರ ಹತ್ರ ಹೇಳ್ಕೊಂಡ್ರೆ ಸುಮ್ಮನೆ ಇರೋಕ್ಕೋ ನೀನೇನಮ್ಮ ಮಾಡೋಕ್ಕೆ ಕೆಲಸ ಇಲ್ಲ ನಿಂಗೆ ಅಂತಾರೆ. ನಮ್ಮ ಅತ್ತೆ ಮನೆ ಹತ್ರ ಕಂಡ್ರೆ ಈ ಅಮ್ಮನ ಬಂದ್ಲಮ್ಮ ದೊಡ್ಡ ಲ್ಯಾಂಡ್ ಆರ್ಡ್ರು ಅಂತಾರೆ. ಎಲ್ಲರ ಮನೆ ಪರಿಸ್ಥಿತಿ, ನನ್ನ ಮಕ್ಕಳದೇ ಅಂತಲ್ಲ, ನನ್ನ ತಂದೆ ತಾಯಿ, ನನ್ನ ಅತ್ತೆ ಮಾವ ಅಂತ ಪಾಯಿಂಟ್ ಮಾಡಿ ಹೇಳ್ತಾ ಇಲ್ಲ. ಕೆಲವರು ಆಲೋಚನೆಗಳೆಲ್ಲ ಇರುತ್ತೆ, ಬಟ್ ಹೊರಗಡೆ ಹೇಳ್ಕೊಳಕ್ಕಾಗಲ್ಲ. ಇದು ತುಂಬ ಜನರು, ಅದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ತುಂಬ ಜನರ ಆಲೋಚನೆಗಳಲ್ಲಿರುತ್ತೆ. ಬಟ್ ಅದನ್ನು ಒಳಗಡೆನೇ ಇಟ್ಕೊಂಡಿರ್ತಾರೆ. ಸಮಯ ಸಂದರ್ಭ ಸಿಗಲ್ಲ ಅವ್ರಿಗೆ, ಧೈರ್ಯ ಇರಲ್ಲ ಅವ್ರಿಗೆ. ಈಗ ಅದೆಲ್ಲ ಹೆಣ್ಮಕ್ಳಿಗೂ ಧೈರ್ಯ ಇದೆ, ಬಟ್ಟು ಕೆಲವೊಬ್ಬರಿಗೆ ಅದನ್ನು ಹೊರಗಡೆ ಹೇಳ್ಕೊಳಕ್ಕೆ ಕೂಡ ಆಗಲ್ಲ. ಅಂಥ ಮನಸ್ಥಿತಿ, ಅಂಥ ಪರಿಸ್ಥಿತಿ, ಅಂಥ ಸುತ್ತಮುತ್ತಲಿನ ಪರಿಸ್ಥಿತಿಲಿ ಅಂಥವ್ರು ಇರ್ತಾರೆ. ನನ್ನಂಥವ್ರು ಈಗ 4 ಗೋಡೆಗಳ ಮಧ್ಯೆ ಕೂತ್ಕೊಂಡಿದ್ದೀನಿ ಅಂತ ನಂಗೆ ತುಂಬ ಧೈರ್ಯ ಬಂದುಬಿಟ್ಟಿದೆ. ನಮ್ಮ ಆಂಟಿ ನಾನು ಮಾತಾಡೋದು ನೋಡಿ ನಕ್ಕೊಂಡು ಇವಳು ಒಬ್ಬಳೇ ಮಾತಾಡ್ಕೊತಾರೆ ಅಂತ. ಕನ್ನಡ ಅರ್ಥ ಆಗಲ್ಲ ಪಾಪ ಆಂಟಿಗೆ.
ಆದ್ರೂ ಕಿಟಕಿಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯಾರ ಹತ್ರ ಮಾತಾಡ್ತಾವಳೆ ಇವಳು ಅಂತ ಓಡಾಡ್ತಾ ಇದ್ದಾರೆ. ಸೊ ನನ್ನ ಆಲೋಚನೆಗಳಲ್ಲಿ ಬಂದಿದ್ದು ನಾನು ಖಂಡಿತ ನಿಮ್ಮ ಹತ್ರ ಹೇಳ್ಕೊತೀನಿ. ಹೇಳ್ತಾ ಇಲ್ವಾ ಎಷ್ಟು ಮಟ್ಟಿಗೆ ಸರಿ ತಪ್ಪು ಅಂತ ನಾನು ನಿಜವಾಗ್ಲೂ ಯೋಚನೆ ಮಾಡಿಲ್ಲ. ನನ್ನ ಮಕ್ಕಳು ಇದನ್ನು ಕೇಳಿಸ್ಕೊಂಡ್ರೆ ಏನಂತಾರೆ, ಯಾಕೆ ಮಮ್ಮಿ ಇದೆಲ್ಲ ಮಾತಾಡ್ತೀರಾ ಅಂತಾರೋ ಏನೋ ನನಗೆ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಕೂಡ ಯಾಕಮ್ಮ ಬಾಯ್ ನಿಂಗೆ ಸುಮ್ಮನೆ ಇರಲ್ಲ ಅಂತ ಬೈಬೋದೇನೋ ನನಗೆ ಗೊತ್ತಿಲ್ಲ. ಬೈದ್ರೂ ಅಣ್ಣ ನನಗೇನೋ ಆ ಥರ ಆಲೋಚನೆ ಬಂತಣ್ಣ, ಹೇಳಿದ್ದೀನಿ ಅಣ್ಣ, ತಪ್ಪಾದರೆ ಜನಗಳೇ ಹೇಳ್ತಾರೆ ಬಿಡೋಣ ಅಂತ ಅವ್ರ ಹತ್ರ ನಾನು ಮ್ಯಾನೇಜ್ ಮಾಡ್ಕೊತೀನಿ. ಬಟ್ ಇದನ್ನು ನೀವೆಲ್ಲರೂ ಕೇಳಿಸ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನನ್ನ ಆಲೋಚನೆಗಳಲ್ಲಿ ಇರೋದನ್ನು ಅಂದರೆ ಅದು ಸ್ಟಾಕ್ ಅಂತ ಏನು ಇಟ್ಕೊಂಡಿಲ್ಲ. ಓಕೆ, ಈಗ ರಾತ್ರಿ ಎಲ್ಲ ಯೋಚನೆ ಮಾಡಿರ್ತೀನಿ, ಇಲ್ಲ ಬೆಳಗ್ಗೆ ಎಲ್ಲ ಯೋಚನೆ ಮಾಡಿ ನನಗೆ ಯಾವಾಗ ಆಲೋಚನೆಗಳು ಬಂದುಬಿಡುತ್ತೋ ಅವಾಗ ಮರ್ತೋಗ್ಬಿಡ್ತೀನಿ. ಅದು ಮರುವಿನ ಕಾಯಿಲೆ ಬೇರೆ ನನಗೆ ಮರುವಿದೆ. ಈಗ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆಮೇಲೆ ಅಯ್ಯೋ ಬಿಡತ್ತ ಅಂತ ಲೇಜಿನೆಸ್ ಕೂಡ ಇದೆ ನನಗೆ, ಸೋಂಬೇರಿ, ಮರವು ಜಾಸ್ತಿ ಇದೆ ನನಗೆ. ವಯಸ್ಸು ಆಯಿತು, ಅದರಿಂದ ಮರವೂ ಜಾಸ್ತಿ ಆಗಿದೆ ಅಂತ ಅನ್ಕೋತೀನಿ. ಸೊ ಆ ತಕ್ಷಣ ನನಗೆ ಏನೇನು ಆಲೋಚನೆಗಳು ಬರುತ್ತೋ ಅದನ್ನೆಲ್ಲ ಮಾತಾಡ್ಬಿಡ್ತೀನಿ ನಾನು. ಮತ್ತು ಆ ಟೈಮ್ ಬಿಟ್ಟರೆ ಮತ್ತೆ ಮರ್ತೋಗ್ಬಿಡ್ತೀನಿ. ಹಂಗಾಗಿ ಹೇಳ್ತೀನಿ. ಬಟ್ ಅದರಲ್ಲಿ ಒಳ್ಳೆಯದು ಇರುತ್ತೆ, ದಯವಿಟ್ಟು ಒಳ್ಳೆಯದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ತಪ್ಪುಗಳು ಅಂತ ನಿಮ್ಗೆ ಅನಿಸಿದ್ರು ಕೂಡ ಅದನ್ನು ನನ್ನ ಹತ್ರ ಹೇಳಿ, ನಾನು ಅದನ್ನು ತಿದ್ಕೊತೀನಿ. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಥ್ಯಾಂಕ್ಸ್ಗೋಸ್ಕರ ನಾನು ಕಾಯ್ತಾಯಿದ್ದೀನಿ, ನಿಮ್ಮ ಆನ್ಸರ್ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾಕಂದರೆ ನನಗೂ ಗೊತ್ತಾಗಬೇಕಲ್ಲ ನಾನು ಯಾವುದು ಕರೆಕ್ಟಾಗಿ ಮಾತಾಡಿದ್ದೀನಿ, ಯಾವ್ದು ತಪ್ಪು ಮಾತಾಡಿದ್ದೀನಿ ಅಂತ ನನಗೂ ಗೊತ್ತಾಗಬೇಕಲ್ಲ. ಈಗ ಮಕ್ಕಳೆದ್ದು ಪುಟ್ಟ ಹೆಜ್ಜೆ ಇಟ್ಕೊಂಡು ಈ ಥರ ಓಡಾಡ್ತಾಯಿದ್ರೆ ಅವರು ಈ ಥರ ಬಿದ್ದೋಗೋಕೆ ಹೋದಾಗ ನಾವು ಯಾರ ಮಕ್ಕಳೇ ಆಗಿರಲಿ ನಾವು ಅಯ್ಯೋ 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 ಬಿದ್ದೋಗುತ್ತೆ ಅಂತೀವಿ ಅಲ್ವಾ. ಅದು ನಮ್ಮ ಇಂಡಿಯಾ ದೇಶ ತಾನೇ, ಅದು ತಾಯಿ ಪ್ರೀತಿ ಅಂತಾರೆ. ಅಂಥ ಪ್ರೀತಿ ಆ ಥರ ನೀವು ನನ್ನನ್ನು ನಿಮ್ಮ ಚಿಕ್ಕ ಮಗು ಅಂತ ತಿಳ್ಕೊಂಡು ನಾನು ತಪ್ಪು ಹೆಜ್ಜೆಗಳಿಡ್ತಾಯಿದ್ರೆ ದಯವಿಟ್ಟು ನನ್ನನ್ನು ಹಿಂದಕ್ಕೆ ಕರ್ಕೊಂಬನ್ನಿ, ಈ ದಾರಿಲಿ ಹೋಗು, ಇದು ಒಳ್ಳೆ ದಾರಿ ಅಂತ ಹೇಳಿ ಖಂಡಿತ ನಾನು ಹೇಳ್ತೀನಿ. ನನಗನ್ಸಿದ್ದು ನಾನು ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಅಭಿಪ್ರಾಯಗಳು ತಿಳಿಸಿ ನನಗೆ. ಇದು ಕಾಮಿಡಿಯಾಗಿ ತೊಗೊತಿರೋ, ಫನ್ನಿಯಾಗಿ ಮಾತಾಡ್ತಾಳೆ ಅಂತ ತೊಗೊತಿರೋ, ಇವಳು ಹೇಳೋಂಥದ್ರಲ್ಲೂ ವಿಷಯ ಇದೆ ಅಂತ ಶೇರ್ ಮಾಡ್ತಿರೋ ಗೊತ್ತಿಲ್ಲ. ಬಟ್ ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ, ನನ್ನ ಆಲೋಚನೆಗಳು ಅಷ್ಟೇ ಗೊತ್ತಾಗಲಿ. ಅದರಲ್ಲಿ ಒಳ್ಳೆಯದು ಕೆಟ್ಟದನ್ನು ಸೆಲೆಕ್ಟ್ ಮಾಡ್ಕೊಳೋದು ನಿಮಗೆ ಸೇರಿದ್ದು. ಅಣ್ಣ ನೀವು ನಾವು ಸ್ಟಿಕ್ಕರ್ ಬಗ್ಗೆ ಮಾತಾಡಿದ್ರೆ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಈ ಥರ ಮಾತಾಡಿಲ್ಲ. ಅದನ್ನಲ್ಲಿ ಮರ್ತುಬಿಟ್ಟೆ. ನೀವು ಸ್ಟಿಕ್ಕರ್ ಬಗ್ಗೆ ನಾನು ಹಣೆಗೆ ಬೊಟ್ಟಿಡೋದ್ರ ಬಗ್ಗೆ ನಾನು ಮರ್ತುಬಿಟ್ಟೆ. ಬಟ್ ಆಮೇಲೆ ದೇಶ ಉದ್ಧಾರ ಆಗಬೇಕು ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಆವಾಗ ಬಂದಿರೋ ಆಲೋಚನೆಯೇ ಇದು ನನಗೆ. ನಿಮ್ಮ ಹೆಸರು ಕೂಡ ನನಗೆ ನೆನಪಿಲ್ಲ. ನಾವು ದಯವಿಟ್ಟು ಕ್ಷಮಿಸಿ ಅಣ್ಣ, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಅಕಸ್ಮಾತ್ ಈ ವಿಡಿಯೋ ನೀವು ಸಿಕ್ಕಿ ನೀವು ಯಾರೋ ಎಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಈ ವಿಡಿಯೋ ಸಿಕ್ಕಿ ನೀವು ನೋಡಿ ನನ್ನ ಮೇಲೆ ರೈಸ್ ಮಾಡಬೇಡಪ್ಪ. ನಿಮ್ಮ ಮನೆ ಮಗಳು ನಾನು ಅನ್ಕೋ, ನಿನ್ನ ಅಕ್ಕ ತಂಗಿ ಅಂತ ಅಂದ್ಕೊಂಡು ನನ್ನನ್ನು ಕ್ಷಮಿಸು. ನನ್ನ ಆಲೋಚನೆಗಳಷ್ಟೇ ಮಾತ್ರ ಹೇಳಿದ್ದೀನಿ. ಒಬ್ಬರನ್ನ ಬೆರಟಿಕ್ಕಿ ತೋರಿಸುವಂಥ ವಿಷಯ ಅಲ್ಲ ಇದು, ಆಯಿತಾ. ನೀವು ಹೇಳಿದ ಮಾತು ನಾನು ಅಲ್ಲೇ ಬಿಟ್ಬಿಟ್ಟು ಸುಮ್ಮನೆ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡಿದೆ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಮ ದೇಶ ಹಿಂಗಾಗ್ಬೋದು, ಒಳ್ಳೆಯದು ಆ ರೀತಿ ಆಗ್ಬೋದು, ಅಣ್ಣ ಹೇಳ್ತಾರೆ ದೇಶ ಉದ್ಧಾರ ಆಗೋದು ಹೆಂಗೆ ಅಂತ ಯೋಚನೆ ಮಾಡಿದಾಗ ಇದೊಂದು ಚಿಕ್ಕ ಬ್ರೈನಲ್ಲಿ ಬಂದ ಪುಟ್ಟ ಆಲೋಚನೆ. ಆ ಪುಟ್ಟ ಆಲೋಚನೆಗೆ ನಿಮ್ಮ ಸಹಕಾರ ಇರಲಿ. ಚಪ್ಪಾಳೆ ತಡ್ತಿರೋ, ಲೇ ಅಮ್ಮ ಸುಮ್ಮನೆ ಕೂತ್ಕೊಳ್ಳೆ ಎಲ್ಲ ಒಂದು ಕಡೆ ಮೂಲೆ ಕೋಲಿನಾಲೆ ಮಾಡ್ಕೊಂಡು ಅಂತಿರೋ, ನನಗೆ ಗೊತ್ತಿಲ್ಲ. ಬಟ್ ಸಪೋರ್ಟ್ ಅಂತೂ ಮಾಡಿ. ಒಳ್ಳೆ ರೀತಿ ಇದ್ದರೆ ನಾನು ನನ್ನ ಆಲೋಚನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ನನ್ನ ಬಗ್ಗೆ ಯಾರು ತಪ್ಪಾಗಿ ತಿಳ್ಕೊಬೇಡಿ, ಯಾರು ದ್ವೇಷ ಕಾಡಬೇಡಿ. ನಾನು ಬಡವತಿ, ಅದರಲ್ಲೂ ಮಕ್ಕಳೋಳು. ನಾನು ಮಕ್ಕಳೋಳ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ಬೇಡಿ ಯಾರು ಅಂತ ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟು ಮಾಡಿ, ಮರಿಬೇಡಿ. ಕಮೆಂಟೇ ತುಂಬ ಇಂಪಾರ್ಟೆಂಟು ನಮಗೆ ಅಲ್ವಾ. ನಿಮ್ಮ ಮನಸ್ಸಿನ ಮಾತುಗಳನ್ನ ನನ್ನ ಮನಸ್ಸಲ್ಲಿರೋದನ್ನ ನಿಮ್ಮ ಕಿವಿಗಳಿಗೆ ಹಾಕಿದ್ದೀನಿ. ನಿಮ್ಮ ಆಲೋಚನೆಗಳಲ್ಲಿರೋದನ್ನ, ನಿಮ್ಗೆ ಅರ್ಥ ಆಗಿರೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಮ್ಯಾಟ್ರು. ನಿಮ್ಮ ಪ್ರೀತಿಯ ನಿಮ್ಮ ಮನೆ ಮಗಳು. ನನ್ನ ಹೆಸರು ಗೊತ್ತಿದೆಯಲ್ಲ, RUKMINI. ಆದಷ್ಟು ನಾನು ಇದನ್ನು ಫೇಸ್ಬುಕ್ಕಲ್ಲೂ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನಾಗುತ್ತೋ ಗೊತ್ತಿಲ್ಲ. ಫೇಸ್ಬುಕ್ ಮುಖಾಂತರ ಎಷ್ಟು ಮೆಸೇಜ್ಗಳು ಬರ್ತವೋ, ಯೂಟ್ಯೂಬ್ ಮುಖಾಂತರ ಎಷ್ಟು ಜನ ಏನು ಮೆಸೇಜ್ಗಳು ಕಳಿಸ್ತಾರೆ, ನನಗೆ ಒಂದು ಐಡಿಯಾ ಕೂಡ ಇಲ್ಲ.
ಸೊ ಒಂದು ಹೇಳೋದೇನೆಂದರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಡ. ನಾನೊಂದು ಪುಟ್ಟ ಗುಬ್ಬಿ, ಯಾವುದೋ ಒಂದು ಮೂಲೆಯಲ್ಲಿ ಒಂದು 4-5 ಕಾಳು ತಿನ್ಕೊಂಡು ಜೀವನ ಮಾಡೋಂಥವಳು ನಾನು. ಅದ್ರ ಮೇಲೆ ದೊಡ್ಡದು ಅಸ್ತ್ರವ ಉಪಯೋಗಿಸ್ಕೋಬೇಡ್ವಿ ಪ್ಲೀಸ್. ನನ್ನ ಮಕ್ಕಳಿಗೋಸ್ಕರ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಅದನ್ನು ಮಾತ್ರ ಮರಿಬೇಡಿ. ಅಣ್ಣ ತಮ್ಮದಿರಿ, ಅಕ್ಕ ತಂಗಿದ್ದೀರಿ, ಸಪೋರ್ಟ್ ಮಾಡಿ ಅಷ್ಟೇ. ಓಕೆ, ನನ್ನ ಆಲೋಚನೆಗಳಷ್ಟೇ ಹೇಳಿದ್ದೀನಿ. ಇದನ್ನು ಯಾರನ್ನು ಉದ್ದೇಶಿಸಿ ಮಾತಾಡಿರೋದಲ್ಲ. ಯಾರ ಮೇಲೆ ನನಗೆ ಕಂಪ್ಲೇಂಟು ಇಲ್ಲ. ನಮ್ಮ ದೇಶದ ಉದ್ಧಾರ ಆದರೆ ಹೆಂಗಿರುತ್ತೆ ಅಂತ ಒಂದು ಆಲೋಚನೆ ಬಂದು ಹೇಳಿದ್ದೀನಿ. ರಬ್ಬರ್ ಥರ ಎಳಿತಾವಳಪ್ಪ ಇವಳು ಅಂತ ಅಂದ್ಕೋಬೇಡಿ. ಏನು ಮಾತಾಡಬೇಕು ಅಂತ ನನಗೆ ಆಲೋಚನೆ ಬರ್ತಾಯಿದೆ. ಆ ಆಲೋಚನೆಗಳೆಲ್ಲ ಹೇಳೋದಕ್ಕೆ ಭಯ ಆಗ್ತಾಯಿದೆ ನನಗೆ. ತುಂಬ ಭಯ ಆಗ್ತಾಯಿದೆ. ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಭಯನೂ ಆಗ್ತಾಯಿದೆ ಏನಾಗುತ್ತೋ ಅಂತ. ದೇವ್ರ ಮೇಲೆ ಭಾರ ಹಾಕಿ ನಿಮ್ಮನ್ನೆಲ್ಲ ನಂಬಿ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ಈ ವಿಡಿಯೋನ. ಓಕೆ, ಥ್ಯಾಂಕ್ ಯು. ಐ ಲವ್ ಯು. ನನ್ನ ಪ್ರೀತಿ ಅಣ್ಣ ತಮ್ಮಂದಿರಿ, ಅಕ್ಕ ತಂಗಿದಿರಿ, ದೊಡ್ಡಪ್ಪ ಚಿಕ್ಕಪ್ಪ, ದೊಡ್ಡಮ್ಮ ಚಿಕ್ಕಮ್ಮ, ಅಜ್ಜಿ ತಾತ, ಅತ್ತೆ ಮಾವ, ಬಾವ, ಅಮ್ಮ ಇದ್ದೀರಿ, ನಾದ್ನೀರಿ, ಅತ್ತಿಗಿದ್ದೀರಿ, ಎಲ್ಲರಿಗೂ ಸೇರಿ ನನ್ನ ಮುಂದಿನ ಮಕ್ಕಳಿಗೆ ಎಲ್ಲರಿಗೂ ಸೇರಿ ನನ್ನ ಪ್ರೀತಿಯ ವಂದನೆಗಳನ್ನು ಹೇಳುತ್ತಾ ಲವ್ ಯು ಆಲ್. ಬಾಯ್ ಬಾಯ್. ಇಂತಿ ನಿಮ್ಮ ಪ್ರೀತಿಯ ರುಕ್ಮಿಣಿ. ಬಾಯ್ ಬಾಯ್. ಕಟ್ ಮಾಡ್ತೀನಿ.